ನಮಸ್ಕಾರ ನ್ಯೂಸ್ 2 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನವೀನ್ ಸಾವನ್ನಪ್ಪಿದ್ರು ರಷ್ಯಾ ದಾಳಿಯಿಂದಾಗಿ. ಇಡೀ ಕರುನಾಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರನ್ನ ಹಾಕಿದ್ರು. ಬರೀ ಕರುನಾಡು ಮಾತ್ರ ಅಲ್ಲ, ಭಾರತದೆಲ್ಲರೂ ಕೂಡ ಜನರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಪ್ರಧಾನಿಗಳು ಕೂಡ ಕರೆಯನ್ನ ಮಾಡಿದ್ರು. ನವೀನ್ ಶವ ತರೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಬಿಜೆಪಿ ಶಾಸಕ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾರೆ. ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಂತೈಸೋಕೆ ಆಗಲ್ಲ ಅಂದ್ರೆ ಯಾಕ್ರಿ ಅಂತ ಹೇಳಿಕೆ ಕೊಡ್ತೀರಾ? ಸಂತೈಸಕ್ಕಾಗದಿದ್ರು ಕೂಡ ಘಾಸಿ ಮಾಡೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೀವಂತ ಇರೋರನ್ನೇ ತರೋಕಾಗ್ತಾ ಇಲ್ಲ. ಶವ ಇರುವಂತ ಜಾಗದಲ್ಲಿ 8 ಜನರನ್ನ ತರಬಹುದಂತೆ. ಶಾಸಕ ಬೆಲ್ಲದ್ ಬೇಜವಾಬ್ದಾರಿ ಹೇಳಿಕೆ ಇದು. ಇವ್ರು ಓನ್ ಫ್ಲೈಟ್ ಅಲ್ಲ ತರ್ತಾ ಇದ್ದಾರೆ. ಶಾಸಕ ಬೆಲ್ಲದ್ನ ಯಾರಾದ್ರೂ ಹೋಗಿ ಕೇಳಿದ್ರ ತಗೊಂಬನ್ನಿ ಅಂತ? ಯಾರಾದ್ರೂ ಹೋಗ್ಬಿಟ್ಟು ಅವ್ರ ಕುಟುಂಬದವ್ರು ಕೇಳಿದ್ರ ಬೆಲ್ಲದವರೇ ಕರ್ಸ್ಕೊಡಿ ಅಂತ? ಅದೇ ಈ ಜನಪ್ರತಿನಿಧಿಗಳ ಮಕ್ಕಳ ಯಾರಾದ್ರೂ ಇದೇ ರೀತಿಯಾಗಿ ಆಗಿದ್ರೆ ಸುಮ್ನಿರವ್ರ? ಎಂತ ಬೇಜವಾಬ್ದಾರಿ ಹೇಳಿಕೆ. ಪ್ರಧಾನಿಗಳು ಫೋನ್ ಮಾಡ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಫೋನ್ ಮಾಡ್ತಾರೆ, ಹಾಲಿ ಮುಖ್ಯಮಂತ್ರಿಗಳು ಫೋನ್ ಮಾಡ್ತಾರೆ, ಸಮಾಧಾನ ಮಾಡ್ತಾರೆ. ಆದ್ರೆ ಈ ಶಾಸಕ ಮಾತ್ರ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾರೆ. ಜವಾಬ್ದಾರಿ ಇರುವಂತ ಜನಪ್ರತಿನಿಧಿ ಆಡುವಂತ ಮಾತಾ ಇದು. ನವೀನ್ ತಂದೆ ತಾಯಿ ಇಡೀ ಕುಟುಂಬ ಕಣ್ಣೀರಾಗ್ತಾ ಇದೆ ಸ್ವಾಮಿ. ಎದೆ ಎತ್ತರಕ್ಕೆ ಬೆಳೆದಿದ್ದಂತ ಮಗ ಇನ್ನಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ಅಲ್ಲಿನ ಅಜ್ಜ ಅಜ್ಜಿ ಕೆಲವರು ಮಾತನಾಡ್ತಾ ಇದ್ರು, ನಮ್ಮನ್ನು ಕರ್ಕೊಂಡಿದ್ರು ಆಗಿತ್ತು, ಪಾಪ ಹುಡುಗ ವೈದ್ಯನಾಗಿ ಸೇವೆ ಸಲ್ಲಿಸಬೇಕಾಗಿತ್ತು. ಆದ್ರೆ ಇಂಥ ಸಂದರ್ಭದಲ್ಲಿ ಸಾವನ್ನಪ್ಪಿಟ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಆ ಒಂದು ಕಣ್ಣೀರಲ್ಲಿ ಮುಳುಗೋಗಿದ್ದಾರೆ ನವೀನ್ ಕುಟುಂಬಸ್ಥರು, ಆ ಗ್ರಾಮಸ್ಥರೆಲ್ಲ. ಆದ್ರೆ ಈ ಜನಪ್ರತಿನಿಧಿ, ಈ ಶಾಸಕ ಅರವಿಂದ್ ಬೆಲ್ಲದ್ಗೆ ಮಾತ್ರ ಉಡಾಫೆ ಉತ್ತರ, ಬೇಜವಾಬ್ದಾರಿ. ಆತನ ಸ್ನೇಹಿತರು, ಗ್ರಾಮಸ್ಥರು ಗೋಗರಿತಾ ಇದ್ದಾರೆ, ನವೀನ್ ಓದ್ನಲ್ಲಪ್ಪ ಅಂತ. ನಿಮ್ಮ ಮಾತಿನ ಅರ್ಥವೇನು ಗೊತ್ತಾ ನಿಮ್ಗೆ? ಹೋಗ್ಲಿ, ಎಂತ ಹೇಳಿಕೆ ಕೊಟ್ಟಿದ್ದೀರಾ ಅಂತ. ನೊಂದ ಕುಟುಂಬಕ್ಕೆ ಇದೇನಾ ನಿಮ್ ಸಾಂತ್ವನ? ಶಾಸಕರೇ, ನಿಮ್ಮಂತವ್ರನ್ನೆಲ್ಲ ಶಾಸಕರನ್ನ ಮಾಡ್ಬಿಟ್ರಲ್ಲ ಅಂತಾನು ಕೂಡ ಅಲ್ಲಿನ ಜನ ಮಾತನಾಡ್ಕೊಳ್ತಾರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಾಗ. ಯಾಕೆಂದ್ರೆ ಆ ಒಂದು ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರೂ ಆಗ್ಬಿಟ್ಟಿದ್ರೆ, ನೀವು ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಜನಕ್ಕೆ ಇದನ್ನ ಸಮಾಧಾನ ಮಾಡ್ತಿದ್ರ ನೀವು? ಖುದ್ದು ಪ್ರಧಾನಿ ಮೋದಿ ಅವರೇ ನವೀನ್ ತಂದೆಗೆ ಕರೆಯನ್ನ ಮಾಡಿದ್ದಾರೆ. ನಾವು ಪ್ರಯತ್ನ ಮಾಡ್ತೀವಿ, ತರಿಸ್ಕೊಡ್ತೀವಿ ಭರವಸೆ ಕೊಟ್ಟಿದ್ದಾರೆ ಸ್ವಾಮಿ. ಮಾಜಿ ಸಿಎಂ ಯಡಿಯೂರಪ್ಪನವ್ರು ಕರೆ ಮಾಡಿದ್ದಾರೆ. ಮುತ್ಸದ್ದಿ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಕರೆಯನ್ನ ಮಾಡಿ ಆ ಕ್ಷಣಕ್ಕೆ ಸಮಾಧಾನ ಮಾಡಿದ್ರು. ತುಂಬಾ ಆಘಾತ ಆಯ್ತು ಕೇಳಿ ಸುದ್ದಿಯನ್ನ. ನಾನು ಪ್ರಯತ್ನ ಮಾಡ್ತೀನಿ, ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತೀವಿ. ನಿಮ್ಮ ನೋವನ್ನ ಭರಿಸ್ಲಿಕ್ಕೆ, ನಿಜಕ್ಕೂ ನಿಮ್ಗೆ ನೋವನ್ನ ಸಂತೈಸುವ ರೀತಿಯಲ್ಲಿ ನಿಮ್ಮ ನೋವನ್ನ ಭರಿಸುವಂತ ಶಕ್ತಿ ಆ ದೇವರು ಕೊಡ್ಲಿ ಅಂತ ಹೇಳಿದ್ರು ಯಡಿಯೂರಪ್ಪನವ್ರು ಮಾತನಾಡುವಂತ ಸಂದರ್ಭದಲ್ಲಿ. ಆದ್ರೆ ಈ ಅರವಿಂದ್ ಬೆಲ್ಲದ್ ಸಂತೈಸಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಸಮಾಧಾನದ ಮಾತುಗಳನ್ನ ಆಡ್ಬೇಕಲ್ವಾ? ಅದು ಇಲ್ಲ. ಜನನಾಯಕರ ವರ್ತನೆ ಹೇಗಿರ್ಬೇಕ್ರಿ? ನಾವ್ ಹೇಳ್ಕೊಡ್ಬೇಕಾ ನಿಮ್ಗೆ ಶಾಸಕರಿಗೆ? ಜನಪ್ರತಿನಿಧಿ ಅಂದ್ರೇನೆ ಒಂದು ಜವಾಬ್ದಾರಿ. ನೀವೊಂದು 3-4 ಲಕ್ಷ ಜನರನ್ನ ಪ್ರತಿನಿಧಿಸ್ತಾ ಇರ್ತೀರಾ. ಒಬ್ಬ ಶಾಸಕ ಆಗಿದ್ದುಕೊಂಡು ಈ ರೀತಿಯಾಗಿ ಹೇಳಿಕೆ ಕೊಡ್ತೀರಾ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ? ಮುಖ್ಯಮಂತ್ರಿ ರೇಸ್ನಲ್ಲಿ ಇದ್ದಂಥವ್ರು, ದೇವರ ನಾಲಿಗೆ ಕೊಟ್ಟ ಅಂತ, ದೇವರ ನಾಲಿಗೆ ಕೊಟ್ಬಿಟ್ಟ ಅಂತ ಹೀಗೆಲ್ಲ ಮಾತನಾಡೋದಾ? ಮೋದಿ ಅವರು ಸಮಾಧಾನ ಮಾಡಿದ್ದನ್ನು ಒಮ್ಮೆ ನೋಡ್ಬಿಡಿ, ಕೇಳಿಸ್ಕೊಳ್ಳಿ. ಹೋಗ್ಲಿ, ನೋಡಿಲ್ಲ ಅಂದ್ರೆ ಯಡಿಯೂರಪ್ಪನವರ ನೋವಿನ ಮಾತನ್ನ ಒಮ್ಮೆ ಕೇಳಿಸ್ಕೊಳ್ಳಿ, ಏನ್ ಮಾತನಾಡಿದ್ದಾರೆ ಅಂತ. ನವೀನ್ ತಂದೆ ತಾಯಿ ಸಹೋದರ ನೋವನ್ನ ತೋಡ್ಕೊಳ್ತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವರ ಇವತ್ತು 3ನೇ ದಿನದ ಕಾರ್ಯ ಮಾಡ್ತಾ ಇದ್ರು. ಆತನ ಫೋಟೋಗೆ ಒಂದು ಹೂವನ್ನ ಕೂಡ ಹಾಕ್ಲಿಕ್ಕೆ ಅವ್ರಿಗೆ ಮನ್ಸಿಲ್ಲ. ತಂದೆ ತಾಯಿಗೆ ಹೇಗೆ ಇರೋಣ ಹೇಳಿ? ಹೆತ್ತು ಹೊತ್ತು ತನ್ನ ಮುಂದೆ ಆಡಿ ಬೆಳೆದಿದ್ದಂತ ಮಗ, ಆತ ನಮ್ ಕಾರ್ಯ ಮಾಡ್ಬೇಕಾಗಿತ್ತು, ನಾವು ಅವ್ರ ಕಾರ್ಯ ಮಾಡ್ತಾ ಇದೀವಲ್ಲ ಅಂತ ಎಂತ ತಂದೆ ತಾಯಿಗಾದ್ರೂ ಕೂಡ ತಮ್ಮ ಜೀವನದಲ್ಲಿ ಬಂದಂತ ಅತ್ಯಂತ ಘೋರ ಸಂದರ್ಭ ಇದು ಅಂತೂ ನಡೆದಿದೆ. ಆದ್ರೆ ಅಲ್ಲಿ ಅದೊಂದು ಯುದ್ಧ ಭೂಮಿ ಈಗ, ಅದು ಯುದ್ಧ ಭೂಮಿಯಾಗ ಹೆಂಗಿರ್ತದೆ ಅನ್ನುವಂಥದ್ದು ನೀವು ನಿಮ್ಮ ಟಿವಿ ಮೂಲಕ ಎಲ್ಲರಿಗೂ ತೋರಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಯತ್ನ ನಡೆದೈತಿ. ಸಾಧ್ಯ ಆದ್ರೆ ಅದನ್ನು ತೊಗೊಂಬರುವಂಥ ಕೆಲಸ ಆಗ್ತೈತಿ ಈಗ. ಯಾಕಂದ್ರೆ ಜೀವಂತ ಮನುಷ್ಯರನ್ನ ಹೊರತು ಬರೋದು ಪರಿಸ್ಥಿತಿ ಡಿಫಿಕಲ್ಟ್ ಇರಬೇಕಾದ್ರೆ ಇದೊಂದು ಬಾಡಿಯನ್ನು ತೊಗೊಂಬರುವಂಥ ಕೆಲಸ ಕೂಡ ಇನ್ನೂ ಹೆಚ್ಚು ಡಿಫಿಕಲ್ಟ್ ಆಕೈತಿ. ಯಾಕಂದ್ರೆ ಪ್ಲೇನ್ದಲ್ಲಿ ಒಂದು ಬಾಡಿ ತೊಗೊಂಬರ್ಬೇಕಂದ್ರೆ ಹೆಚ್ಚು ಜಾಗ ಬೇಕಾಕೈತೆ. ಅದಕ್ಕೆ
ಅದ ಪ್ಲೇನ್ದಲ್ಲಿ ಸಾಕಷ್ಟು ಇನ್ನೊಂದು 8-10 ಜನ ಹೆಚ್ಚು ಜನರನ್ನು ಕರ್ಕೊಂಬರ್ಬೋದು. ಈ ಎಲ್ಲ ಚಾಲೆಂಜಸ್ ಇರ್ಬೇಕಾದ್ರೆ ಇದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಪ್ರಯತ್ನ ಅಂತೂ ನಡೆದಿದೆ, ಆದರೆ ಅಲ್ಲಿ ಅದೊಂದು ಇದು ಯುದ್ಧ ಭೂಮಿ ಈಗ ಅದು ಯುದ್ಧ ಭೂಮಿಯಾಗ ಹೆಂಗಿರ್ತೈತೆ ಅನ್ನುವಂಥದ್ದು ನೀವು ನಿಮ್ಮ ಟಿ ವಿ ಮೂಲಕ ಎಲ್ಲರಿಗೂ ತೋರಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಯತ್ನ ನಡೆದೈತಿ, ಸಾಧ್ಯ ಆದ್ರೆ ಅದನ್ನು ತೊಗೊಂಬರುವಂಥ ಕೆಲಸ ಆಗ್ತೈತಿ. ಈಗ ಯಾಕಂದ್ರೆ ಜೀವಂತ ಮನುಷ್ಯರನ್ನ ಹೊರತು ಬರೋದು ಪರಿಸ್ಥಿತಿ ಡಿಫಿಕಲ್ಟ್ ಇರಬೇಕಾದ್ರೆ ಇದೊಂದು ಬಾಡಿಯನ್ನು ತೊಗೊಂಬರುವಂಥ ಕೆಲಸ ಕೂಡ ಇನ್ನೂ ಹೆಚ್ಚು ಡಿಫಿಕಲ್ಟ್ ಆಕೈತಿ. ಯಾಕಂದ್ರೆ ಪ್ಲೇನ್ದಲ್ಲಿ ಒಂದು ಬಾಡಿ ತೊಗೊಂಬರ್ಬೇಕಂದ್ರೆ ಹೆಚ್ಚು ಜಾಗ ಬೇಕಾಗಿತ್ತು. ಅದಕ್ಕೆ ಅದ ಪ್ಲೇನ್ದಲ್ಲಿ ಸಾಕಷ್ಟು ಇನ್ನೊಂದು 8-10 ಜನ ಹೆಚ್ಚು ಜನರನ್ನು ಕರ್ಕೊಂಬರ್ಬೋದು. ಈ ಎಲ್ಲ ಚಾಲೆಂಜಸ್ ಇರ್ಬೇಕಾದ್ರೆ ಇದು ಸ್ವಲ್ಪ ಟೈಮ್. ನೋಡ್ತಾ ಇದ್ದೀರಲ್ಲ, ಬೇಜವಾಬ್ದಾರಿ ಬೆಲ್ಲದ ಹೇಳಿಕೆಯನ್ನ, ಶವವನ್ನ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ ಇದು. ಶವ ಅಂದ್ರೇನೆ ಪಾಪ ಅವ್ರಿಗೆ ನೋವಾಗುತ್ತೆ, ಅವ್ರ ಕುಟುಂಬದವ್ರಿಗೆ. ಆ ಬಾಡಿ ತರಲಿಕ್ಕೆ ಅಂತ ಹೇಳ್ತಾರೆ, ಆ ಜಾಗದಲ್ಲಿ 8 ಜನರನ್ನ ಕರ್ಕೊಂಬರ್ಬೋದು, ಜೀವಂತ ಇರುವಂತವ್ರನ್ನೇ ಕರ್ಕೊಂಬರೋದು ಕಷ್ಟ ಆಗಿದೆ, ಎಂತ ಸಂದರ್ಭ ಇದೆ ಅಂತ ನೋಡ್ತಾ ಇದ್ದೀರಾ, ನೀವು ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಬೇಜವಾಬ್ದಾರಿ ಬೆಲ್ಲದ ಅಟ್ಲೀಸ್ಟ್ ಏನ್ ಮಾತನಾಡ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಾಗೋದು ಬೇಡವಾ? ನೋವಲ್ಲಿದ್ದಾರೆ. ಮೊದಲೇ ಇನ್ನೂ ಸಾಕಷ್ಟು ಜನ ಪೋಷಕರು ಆತಂಕದಲ್ಲಿದ್ದಾರೆ. 700ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿದ್ದಾರೆ ಸ್ವಾಮಿ ಅಲ್ಲಿ ನಮ್ಮ ಕರ್ನಾಟಕದವರು. ಈಗ ಒಂದು 150 ಜನ ಬಂದಿದ್ದಾರೆ, ಇನ್ನೂ ಒಂದು 550 ಜನ ಇದ್ದಾರೆ ಅಲ್ಲಿ. ಆ ಪೋಷಕರು ಏನ್ ಅಂದ್ಕೊಳ್ಬೇಕ್ರಿ? ನೀವು ಕರೆಸ್ತಾರ ಅಂತ ನಂಬಿಕೆ ಇಟ್ಕೊಬೇಕಾ ಈ ರೀತಿಯಾಗಿ ಮಾತನಾಡಿದ್ರೆ? ಬೆಲ್ಲದವರ ಹೇಳಿಕೆಯನ್ನ ಗಮನಿಸಿ, ಏನ್ ಮಾತನಾಡಿದ್ದಾರೆ ಅಂತ ಮತ್ತೊಮ್ಮೆ ಪ್ಲೇ ಮಾಡ್ತೀವಿ ನೋಡಿ, ಬೇಜವಾಬ್ದಾರಿ ಬೆಲ್ಲದ ಮಾತನ್ನ. ಅಂತೂ ನಡೆದಿದೆ, ಆದರೆ ಅಲ್ಲಿ ಅದೊಂದು ಇದು ಯುದ್ಧ ಭೂಮಿ ಈಗ ಅದು ಯುದ್ಧ ಭೂಮಿಯಾಗ ಹೆಂಗಿರ್ತೈತೆ ಅನ್ನುವಂಥದ್ದು ನೀವು ನಿಮ್ಮ ಟಿ ವಿ ಮೂಲಕ ಎಲ್ಲರಿಗೂ ತೋರಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಯತ್ನ ನಡೆದೈತಿ, ಸಾಧ್ಯ ಆದ್ರೆ ಅದನ್ನು ತೊಗೊಂಬರುವಂಥ ಕೆಲಸ ಆಗ್ತೈತಿ. ಈಗ ಯಾಕಂದ್ರೆ ಜೀವಂತ ಮನುಷ್ಯರನ್ನ ಹೊರತು ಬರೋದು ಪರಿಸ್ಥಿತಿ ಡಿಫಿಕಲ್ಟ್ ಇರಬೇಕಾದ್ರೆ ಇದೊಂದು ಬಾಡಿಯನ್ನು ತೊಗೊಂಬರುವಂಥ ಕೆಲಸ ಕೂಡ ಇನ್ನೂ ಹೆಚ್ಚು ಡಿಫಿಕಲ್ಟ್ ಆಕೈತಿ. ಯಾಕಂದ್ರೆ ಪ್ಲೇನ್ದಲ್ಲಿ ಒಂದು ಬಾಡಿ ತೊಗೊಂಬರ್ಬೇಕಂದ್ರೆ ಹೆಚ್ಚು ಜಾಗ ಬೇಕಾಗಿತ್ತು. ಅದಕ್ಕೆ ಅದ ಪ್ಲೇನ್ದಲ್ಲಿ ಸಾಕಷ್ಟು ಇನ್ನೊಂದು 8-10 ಜನ ಹೆಚ್ಚು ಜನರನ್ನು ಕರ್ಕೊಂಬರ್ಬೋದು. ಈ ಎಲ್ಲ ಚಾಲೆಂಜಸ್ ಇರ್ಬೇಕಾದ್ರೆ ಇದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಪ್ರಯತ್ನ ಅಂತೂ ನಡೆದಿದೆ, ಆದರೆ ಅಲ್ಲಿ ಅದೊಂದು ಇದು ಯುದ್ಧ ಭೂಮಿ ಈಗ ಅದು ಯುದ್ಧ ಭೂಮಿಯಾಗ ಹೆಂಗಿರ್ತೈತೆ ಅನ್ನುವಂಥದ್ದು ನೀವು ನಿಮ್ಮ ಟಿ ವಿ ಮೂಲಕ ಎಲ್ಲರಿಗೂ ತೋರಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಯತ್ನ ನಡೆದೈತಿ, ಸಾಧ್ಯ ಆದ್ರೆ ಅದನ್ನು ತೊಗೊಂಬರುವಂಥ ಕೆಲಸ ಆಗ್ತೈತಿ. ಈಗ ಯಾಕಂದ್ರೆ ಜೀವಂತ ಮನುಷ್ಯರನ್ನ ಹೊರತು ಬರೋದು ಪರಿಸ್ಥಿತಿ ಡಿಫಿಕಲ್ಟ್ ಇರಬೇಕಾದ್ರೆ ಇದೊಂದು ಬಾಡಿಯನ್ನು ತೊಗೊಂಬರುವಂಥ ಕೆಲಸ ಕೂಡ ಇನ್ನೂ ಹೆಚ್ಚು ಡಿಫಿಕಲ್ಟ್ ಆಕೈತಿ. ಯಾಕಂದ್ರೆ ಪ್ಲೇನ್ದಲ್ಲಿ ಒಂದು ಬಾಡಿ ತೊಗೊಂಬರ್ಬೇಕಂದ್ರೆ ಹೆಚ್ಚು ಜಾಗ ಬೇಕಾಗಿತ್ತು. ಅದಕ್ಕೆ ಅದ ಪ್ಲೇನ್ದಲ್ಲಿ ಸಾಕಷ್ಟು ಇನ್ನೊಂದು 8-10 ಜನ ಹೆಚ್ಚು ಜನರನ್ನು ಕರ್ಕೊಂಬರ್ಬೋದು. ಈ ಎಲ್ಲ ಚಾಲೆಂಜಸ್ ಇರ್ಬೇಕಾದ್ರೆ ಇದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಪ್ರಯತ್ನ ಅಂತೂ ನಡೆದಿದೆ. ನೋಡ್ತಾ ಇದ್ದೀರಲ್ಲ, ಬೇಜವಾಬ್ದಾರಿ ಬೆಲ್ಲದ ಮಾತನ್ನ. ಅಲ್ಲಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ಸಂಸದ ಶಿವಕುಮಾರ್ ಉದಾಸಿ, ಅಲ್ಲಿನ ಶಾಸಕ ಅರುಣ್ ಅವರು, ಇವರೆಲ್ಲರೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಹಿಂಗೆ ಹೇಳ್ಬೇಕಾಗಿತ್ತು, ನಮ್ ಕೈಲಿ ಆಗಲ್ಲ, 8 ಜನನ್ ಕರ್ಕೊಂಬರ್ಬೋದಿತ್ತು, ನಾವು 8 ಜನನ್ ಕರ್ಕೊಂಬರ್ತೀವಿ, ನಿಮ್ಮ ಮಗನ್ ಕರ್ಕೊಂಬರೋ ಬದಲು ಅಂತೆಲ್ಲ ಹೇಳಿಕೆ ಕೊಡ್ಬೋದಿತ್ತು. ಅತ್ಲಾಗೆ ಇಂಥ ಬೇಜವಾಬ್ದಾರಿ ಶಾಸಕರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇಡಳ್ಳಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ತಮ್ಮ ಕೈಲಿ ಆಗಲ್ಲ ಅಂದ್ರೆ ಸುಮ್ ಕುತ್ಕೊಂಡ್ಬಿಡ್ಬೇಕು, ಅದನ್ನ ಬಿಟ್ಬಿಟ್ಟು ಮೊದಲೇ ನೊಂದಿರುವಂತ ಕುಟುಂಬಕ್ಕೆ ಈ ರೀತಿಯಾದಂತ ಒಂದು ಬೇಜವಾಬ್ದಾರಿ ಉಡಾಫೆ ಹೇಳಿಕೆ ಕೊಡ್ತಾ ಇನ್ನಷ್ಟು ನೋವು ಕೊಡ್ತಾರಲ್ರಿ ಇವರು. ಹೌದು ಪೃಥ್ವಿರಾಜ್, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಈಗಾಗಲೇ ಏನು ಹಾವೇರಿ ಯುವಕ ಸ್ಟೂಡೆಂಟ್ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಈ ಸಾವನ್ನಪ್ಪಿನ ಹಿನ್ನೆಲೆಯಲ್ಲಿ ಕೂಡ ಕುಟುಂಬಸ್ಥರು ಕೂಡ ಹೇಳಿದ್ರು ಏನಂತಂದ್ರೆ, ಜೀವಂತವಿದ್ದಾಗ ವಿದ್ಯಾರ್ಥಿನ ಕರೆತರಕ್ಕಾಗಲಿಲ್ಲ, ಆದ್ರೆ ಸತ್ತ ಮೇಲೆ ಆದರೂ ಕೂಡ ಮೃತರ ದೇಹವನ್ನ ನೋಡ್ಬೇಕೆಂಬ ತಂದೆ ತಾಯಿ ಮತ್ತು ಸಂಬಂಧಿಕರ ಒಂದು ಆಸೆ ಆಗಿತ್ತು. ಆದ್ರೆ ಒಬ್ಬ ಶಾಸಕರು ಕೂಡ ಒಂದು ಹೇಳಿಕೆಯನ್ನ, ಯಾಕಂತಂದ್ರೆ ಒಂದು ವಿಮಾನದಲ್ಲಿ ಶವ ತರಲು ಏನು 8 ಜನರು ಇರುವಂತ ಜಾಗ ಬೇಕಾಗತ್ತೆ, ಆದ್ರೆ 8 ಜನರನ್ನ ತರೋದು ಬೆಟರು, ಆದ್ರೆ ಈ ಶವ ತರೋದ್ರಲ್ಲಿ ಏನೇನೆಂಬ ಒಂದು ಹೇಳಿಕೆನ ಹೇಳೋದ್ರ ಮೂಲಕ ಏನು ಗೊಂದಲಕ್ಕೀಡಾಗಿದ್ದಾರೆ ಅರವಿಂದ್ ಬೆಲ್ಲದವರ ಹೇಳಿಕೆ ಅಂತ ಹೇಳ್ಬೋದು. ಒಂದ್ ಕಡೆ ಈಗಾಗಲೇ ಕೂಡ ತಾವನ್ನ ವಿರೋಧಿಸುತ್ತಿರುವ ಹಿನ್ನೆಲೆಯಲ್ಲೂ ಕೂಡ ಈ ತರದ ಬಿಜೆಪಿ ಶಾಸಕರಂತ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನ ಸಂಬಂಧಿಕರು ಮತ್ತು ಕುಟುಂಬಸ್ಥರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ನೋವಿನಲ್ಲೂ ಕೂಡ ಇರುವಂತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕಾದಂತ ಶಾಸಕರು ಈ ರೀತಿಯಾದ ಹೇಳಿಕೆ ಇವ್ರ ಮನೆಗಳಲ್ಲಿ, ರಾಜಕಾರಣಿಗಳ ಮನೆಗಳಲ್ಲಿ ಇದೇ ರೀತಿಯಾಗಿ ಆಗಿದ್ರೆ ಸುಮ್ನಿರಂತ ಮತ್ತೇನಕ್ಕೆ ಪ್ರಧಾನಮಂತ್ರಿಗಳು ಕರೆ ಮಾಡಿ ನಾವು ತರಿಸ್ಕೊಡ್ತೀವಿ, ಮುಖ್ಯಮಂತ್ರಿಗಳು ಕರೆಯನ್ನ ಮಾಡಿ ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಹಿರಿಯ ನಾಯಕರು ಯಡಿಯೂರಪ್ಪನವರು 2 ಸಲ ಫೋನ್ ಮಾಡಿದ್ದಾರೆ, ನಮಗೂ ನೋವಾಗ್ತಾ ಇದೆ, ತರಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಇನ್ನು ಯುವ ರಾಜಕಾರಣಿ, ಬುದ್ಧಿವಂತ ರಾಜಕಾರಣಿ ಅಂತ ಕರೆಸ್ಕೊಳ್ತಾರೆ. ಈ ರೀತಿಯಾಗಿ ಮಾತನಾಡ್ಬಿಟ್ರೆ ಹೌದು ಪೃಥ್ವಿರಾಜ್, ಈಗಂದ್ರೆ ಅರವಿಂದ್ ಬೆಲ್ಲದವರ ಹೇಳಿಕೆ ಕೂಡ ಹಲವಾರು
ಸಂಸ್ಥೆಗೆ ಎಡೆ ಮಾಡಿ ಕೊಡ್ತದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಪ್ರಧಾನಮಂತ್ರಿಗಳು ಇರ್ಬೋದು, ಸಿಎಂ ಇರ್ಬೋದು ಸೇರಿದಂತೆ ಯಡಿಯೂರಪ್ಪ ಮತ್ತು ಜೋಶಿ ಅವರು ಕೂಡ ಇಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಹೇಳ್ತಿದ್ರೆ ಮೃತದೇಹವನ್ನ ಯಾವುದೇ ಕಂಡೀಷನ್ ಎಲ್ಲರೂ ಕೂಡ ತಂದು ತರ್ತೀವಿ ಎಂಬ ಹೇಳಿಕೆ ನೀಡ್ತಾರೆ. ಆದ್ರೆ ಏಕಾಏಕಿಯಾಗಿ ಇವತ್ತು ಅರವಿಂದ್ ಬೆಲ್ಲದವರು ಈ ಒಂದು ಹೇಳಿಕೆ ಕೂಡ ಹಲವಾರು ಗೊಂದಲನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಗೊಂದಲ ಅಲ್ಲ, ಅವ್ರು ಏನು ಅಂತ ಅವ್ರ ಕನ್ನಡಿಲಿ ತೋರ್ಸ್ಕೊಂಡಂಗಾಗಿದೆ ಅವ್ರಿಗೆ. ಹೌದು ಪೃಥ್ವಿರಾಜ್, ಈಗಾಗಲೇ ಗೊಂದಲದ ಹೇಳಿಕೆ ಅಲ್ಲ, ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಶಾಸಕ ಅವರು, ಬೇರೆ ಯಾರು ಅಲ್ಲ. ಯಾರೋ ಒಬ್ಬ ನಾಗರಿಕ ಸುಮ್ನೆ ಏನೋ ಬಂದು ಉಡಾಫಿಯಾಗಿ ಮಾತನಾಡೋದಾ ಅಂತಲ್ಲ ಹೇಳಕ್ಕೂ ಆಗಲ್ಲ. ಒಬ್ರು ಜವಾಬ್ದಾರಿಯುತ ಶಾಸಕರಾಗಿದ್ದಂಥವ್ರು, 3 ಬಾರಿ ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿ ರೇಸಲ್ ಬೇರೆ ಇದ್ರಲ್ರಿ ಸ್ವಾಮಿ ಇವರು. ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಅರವಿಂದ್ ಬೆಲ್ಲದವರು ಕೂಡ ಈ ಮೊದಲು ಕೂಡ ಏನು ಸಿಎಂ ರೇಸಲ್ಲಿ ಕೂಡ ಇದ್ದಂತವರು ಬೇಜವಾಬ್ದಾರಿಕರ ಹೇಳಿಕೆಯಿಂದ ಕೂಡ ಈಗಾಗಲೇ ಕೂಡ ಏನು ಇಲ್ಲಿ ಸಂಬಂಧಿಕರಲ್ಲೂ ಕೂಡ ಒಂದು ಆತಂಕ ಜೊತೆಗೆ ಆಕ್ರೋಶವನ್ನ ಹುಟ್ಟುಹಾಕೋಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸ್ವತಃ ಪ್ರಧಾನಮಂತ್ರಿಗೂ ಕೂಡ ಏನಂತ ಹೇಳಿದ್ರು, ಕರೆ ಮಾಡಿ ಮೃತರ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗುವನ್ನ ಒಂದು ಶವವನ್ನ ತರೋಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮತ್ತು ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಹೇಳಿಕೆಯನ್ನ ಅವ್ರು ಹೇಳಿದ್ರೆ, ಇಲ್ಲಿ ಶಾಸಕರಾದಂತ ಏನು ಜನರ ಒಂದು ಅಭಿವೃದ್ಧಿ ಜೊತೆಗೆ ಅವರ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕಂತ ಶಾಸಕರು ಈ ರೀತಿಯಾದ ಹೇಳಿಕೆನ ಹೇಳಿರೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸಿದೆ. ಇನ್ನೊಂದು ಏನಂದ್ರೆ, ಈಗ ಆಲ್ರೆಡಿ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳು ಬಂದಿಲ್ಲ ಅಂತ ಆತಂಕದಲ್ಲಿದ್ದಾರೆ. ಮಂಜು ಮಾತನಾಡಿಸ್ತೀನಿ. ನಮ್ಮ ಜೊತೆ ರಾಜಶೇಖರ್ ಅವರಿದ್ದಾರೆ, ನವೀನ್ ಅವರ ಮಾವ, ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತುಂಬಾ ದುಃಖದಲ್ಲಿದ್ದೀರಾ. ಈ ಮಾತನ್ನ ಒಂದು ಹೇಳಿಕೆ ಒಬ್ರು ಅರವಿಂದ್ ಬೆಲ್ಲದ್ ಶಾಸಕ, ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಇಂಥ ಬೇಜವಾಬ್ದಾರಿ ಹೇಳಿಕೆನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಶವನ್ನ ತರುವಂತ ಜಾಗದಲ್ಲಿ 8 ಜನರನ್ನ ಕರ್ಕೊಂಬರ್ಬೋದು, ನೋಡೋಣ ಜನರು ಬದುಕಿರುವಂತವ್ರನ್ನೇ ಕರ್ಕೊಂಬರೋದು ಕಷ್ಟ ಆಗಿದೆ ಅಂತೆಲ್ಲ ಹೇಳ್ತಾರೆ ಅಂದ್ರೆ ಏನ್ ಹೇಳ್ಬೇಕಿಂತ ಶಾಸಕರುಗಳಿಗೆ? ಅಲ್ರಿ, ಅವ್ರು ಸ್ವಚ್ಛ ಹೇಳ್ಬಿಟ್ರೆ ಸಾಕ್ರಿ, ನಮ್ ಕೈಲಿ ಆಗೋದಲ್ಲ, ನಮ್ ತರೋದಾಗಲ್ಲ, ನಿಮ್ಮಿದ್ದಂಗ್ ನೀವು ಮಾಡ್ತೀರಿ ಅಂತ ಹೇಳ್ಬಿಟ್ರೆ ಸಾಕ್ರಿ ನಮಗೆ. ನಾವು ಮುಂದಿನ ನಾವ್ ಏನೋ ಮಾಡ್ತಿದ್ವಿ, ಈಗ 4 ದಿವಸ ನಾವ್ ಕಾಯ್ತಿದ್ದೇವಲ್ಲ, ಮುಂದಿನ ಏನಾದ್ರೆ ನಾವು ಯಾರನ್ನ ಕೈ ಕಾಲು ಹಿಡ್ಕೊಂಡು ಏನಾರ ಮಾಡ್ತಿದ್ವಿ. ಅವ್ರು ಆಕಾಶೇಂದ್ರ ಪ್ರಯತ್ನ ಮಾಡ್ತಾರೆ ತರ್ತಾರಂತಂದ್ರೆ ಹೇಳ್ಬೇಕು, ಇಲ್ಲ ನಮ್ ಕೈಲಿ ಆಗಲ್ಲಪ್ಪ, ನಾವು ಆ ಶಕ್ತಿ ಇಲ್ಲ ಅಂತಂದ್ರೆ ಅದನ್ನ ಸ್ವಚ್ಛ ಹೇಳ್ಬಿಡ್ಬೋದಲ್ಲ ಅವ್ರು. ಅಲ್ಲ ಸರ್, ಎಂತ ಪ್ರಬುದ್ಧ ರಾಜಕಾರಣಿಗಳು ಮಾತನಾಡಿದ್ರು ಸಾವನ್ನಪ್ತಿದ್ದ ಹಾಗೆ ಪ್ರಧಾನಿಗಳು ಮಾಡ್ತಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವ್ರು ಹೇಳ್ತಾರೆ, ನೋವಲ್ ಮಾತನಾಡ್ತಾರೆ ಯಡಿಯೂರಪ್ಪನವರು, ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ನಮ್ಮ ಸಂಬಂಧಿಕರು ಅಂದ್ರೆ ನನಗೆ ಚೆನ್ನಾಗಿ ಪರಿಚಯ ಇರುವಂತವ್ರು ಅವರು, ಅವ್ರನ್ನ ಕರೆಸುವಂತ ನಿಟ್ಟಿನಲ್ಲಿ ಅಂದ್ರೆ ಆ ಮೃತದೇಹವನ್ನ ಕರೆತರುವಂತ ನಿಟ್ಟಿನಲ್ಲಿ ಸರ್ವ ರೀತಿಯಲ್ಲೂ ಪ್ರಯತ್ನ ಮಾಡ್ತೀವಿ ಅಂತ. ಇಂಥ ಹೇಳಿಕೆ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸುಮ್ಮನಿದ್ದು ಬಿಡಬೇಕು. ಅಟ್ಲೀಸ್ಟ್ ಮೊದ್ಲೇ ನೋವಲ್ಲಿದ್ದಾರೆ, ನೀವೆಲ್ಲ ಸೇರಿ ಕುಟುಂಬದವ್ರು ಎಲ್ಲರೂ ನೋವಲ್ಲಿದ್ದೀರಾ. ಇಡೀ ಕನ್ನಡಿಗರು ಕೂಡ ಕಣ್ಣೀರನ್ನ ಹಾಕಿದ್ರು ನವೀನ್ ಸಾವನ್ನಪ್ಪಿದಾಗ. ಹ್ಞೂನ್ರಿ, ಯಾರ ಗೊತ್ತ ಸಂಬಂಧದ ಸಹಿತ ಬಂದ್ ಇಲ್ಲೆಲ್ಲ ಇದನ್ನ ಮಾಡಿದ್ದಾರೆ. ಅಂತದ್ರಲ್ಲಿ ನಾವು ಇವ್ರನ್ನ ಮ್ಯಾಲ ಕಳ್ಸಿದಲ್ಲ, ದೊಡ್ಡ ತಪ್ಪು ನಮ್ದು. ಈಗ ಆಗಲ್ಲಂತ ಸ್ವಚ್ಛ ಸಾರ್ವಜನಿಕವಾಗಿ ಹೇಳ್ಬಿಡ್ಬೇಕಲ್ಲ, ನಮ್ ಕೈಲಿ ಆಗಲ್ಲಪ್ಪ, ನಾವ್ ಮಾಡೋದಿಲ್ಲ. ನೋಡಿ ಏನಂದ್ರೆ ರಾಜಶೇಖರ್ ಅವರೇ, ಇನ್ನೂ ಸಾಕಷ್ಟು ಜನ, ಇನ್ನೂ ಒಂದು 500ಕ್ಕೂ ಹೆಚ್ಚು ಜನ ಕನ್ನಡಿಗರಿದಾರೆ ಅಲ್ಲಿ. ಅವರೆಲ್ಲರೂ ಕೂಡ ಬರ್ಬೇಕಾಗಿದೆ. ಅವ್ರ ಪೇರೆಂಟ್ಸು ಇಂಥ ಶಾಸಕರನ್ನ ನಂಬ್ಕೊಂಡು ಏನಾದ್ರು ನೋವನ್ನು ಹೇಳ್ಕೊಳಕ್ಕಾಗತ್ತಾ? ಇಂಥ ಹೇಳಿಕೆ ಕೊಟ್ಬಿಟ್ರೆ ಉಡಾಫೆ ಹೇಳಿಕೆಗಳನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ಬೋದಲ್ಲ ಇವ್ರು. ನಮ್ ಕೈಲಿ ಮಕ್ಕಳನ್ನ ಕರ್ಕೊಂಡ್ ಬರೋದಾಗಲ್ಲ, ಇನ್ನೂ ತರೋದಾಗಲ್ಲ ಅಂತ ಅವ್ರು ಹೇಳ್ಬಿಟ್ರೆ ಸಾಕು ನಮ್ಗೆ. ಸದ್ಯ ಇವ್ರಿಗೆ ಆ ಜವಾಬ್ದಾರಿ ಇಲ್ಲ ಬಿಡಿ, ಆ ಜವಾಬ್ದಾರಿ ಇಲ್ಲ. ಹೋಗ್ಬಿಟ್ಟು ಇವರೇ ಆಪರೇಟ್ ಮಾಡೋ ತರ ಕೇಂದ್ರ ಸಚಿವರು ಯಾರಿದ್ದಾರೆ ಅವ್ರು ಕರೆಕ್ಟ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು ಆ ಸರ್ವ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದೀವಿ ಅಂತ. ಶಿವಕುಮಾರ್ ಉದಾಸಿ ಅವರು ಕೂಡ ಹೇಳಿದ್ದಾರೆ. ನಿನ್ನೆ ಅಷ್ಟೇ ಅವರು ಜೈಶಂಕರ್ ಅವರನ್ನ ಮೀಟ್ ಮಾಡಿದ್ರು, ವಿದೇಶಾಂಗ ಸಚಿವರನ್ನ. ನಿಮಗೆ ಆ ಕ್ಷಣಕ್ಕೆ ಕರೆ ಮಾಡಿದಾರಲ್ವಾ ಶಿವಕುಮಾರ್ ಉದಾಸಿ? ಆ ಟೈಮ್ ನಲ್ಲಿ ಹೇಳಿದ್ದಾರೆ ಕರೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ. ಅದನ್ನ ಹೇಳ್ಬೋದಲ್ರಿ ಇವ್ರ ಕೈ ಸರಿ ಇಲ್ಲದ್ರೆ ಆಲ್ಲದ ಇಷ್ಟಕ್ಕ ಅಟ್ಲೀಸ್ಟ್ ಹೇಳಿಕೆನಾರ ಕರೆಕ್ಟ್ ಆಗ ಇಲ್ಲಪ್ಪ ನನ್ ಸಾಧ್ಯ ಆದಷ್ಟು ನಾನು ಪ್ರಯತ್ನ ಪಡ್ದೇನಿ ಸರ ಅಂತ ಒಂದು ವ್ಯವಸ್ಥೆಗೆ ನಾ ಏನ್ ಸಹಕಾರ ಬೇಕಾದ್ ಕೊಡ್ದೇನೆ ಅಂತಂದ್ರೆ ಹೇಳ್ಬಹುದು. ಬಟ್ ದುರಂತ ಅಂದ್ರೆ ಸರ್, ಪ್ರಧಾನಮಂತ್ರಿಗಳು ಸ್ವತಃ ಇವ್ರ ಪಕ್ಷದವ್ರೆ, ಮುಖ್ಯಮಂತ್ರಿಗಳು ಇವ್ರ ಸರ್ಕಾರನೇ ಇಲ್ಲಿರೋದು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಈ ಪಕ್ಷದ ಹಿರಿಯ ನಾಯಕರು ಮಾತನಾಡಿದ್ದಾರೆ. ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ, ಎಷ್ಟು ಪ್ರಬುದ್ಧ ರಾಜಕಾರಣಿಗಳ ರೀತಿಯಲ್ಲಿ ಮಾತನಾಡಿದ್ದಾರೆ. ಈಗಷ್ಟೇ ಅಂದ್ರೆ 2 ಬಾರಿ ಶಾಸಕರಾಗಿರುವಂತದ್ದು ಅರವಿಂದ್ ಬೆಲ್ಲದವರು ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಹೇಳಿಕೆನ ನೋಡಿ ಕಲಿಬೇಕಾಗಿತ್ತು ಸರ್.
ಅಲ್ರಿ ಈ ಹೇಳಿಕೆಯಿಂದ ನನಗೆ ಗೊತ್ತಾಗತ್ರಿ ಅವ್ರ ವ್ಯಕ್ತಿತ್ವ ಅವ್ರೊಂದು ಇದು ಬೆಲೆ ಏನೈತಿ ಅವ್ರ ಏನ್ ಬೆಲೆ ಇಟ್ರಿ ನನ್ಗೆ ಅವ್ರ ವ್ಯಕ್ತಿತ್ವ ಅಂತದ ಅನ್ನೋದು ಈ ಹೇಳಿಕೆಯಿಂದ ನನಗೆ ಗೊತ್ತಾಗ್ಬಿಡಿ. ಇಲ್ಲಿ ಮೇಯ್ನ್ ಆಗಿ ಏನಂದ್ರೆ ಸರ್, ಈಗ ಈ ಮಾಮೂಲಿ ಮಿಡಲ್ ಕ್ಲಾಸು ಅಥವಾ ಈ ಚಿಕ್ಕ ಪುಟ್ಟ ಈ ಕ್ಷೇತ್ರದ ಜನರ ಮನೆಯಲ್ಲಿ ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಅದಕ್ಕೆ ಅವ್ರಿಗೆ ಧೈರ್ಯವನ್ನು ಹೇಳಿ ಸಮಾಧಾನದ ಮಾತನ್ನು ಹೇಳಿ ಸಂತೈಸುವಂಥದ್ದು ಆಗದೆ ಹೋದ್ರೂ ಪರವಾಗಿಲ್ಲ. ಇಂಥ ಒಂದು ಅವರ ಕುಟುಂಬಕ್ಕೆ ಇನ್ನಷ್ಟು ಆಘಾತ ತರುವ ರೀತಿಯಲ್ಲಿ ಮಾತ್ರ ಹೇಳಿಕೆ ಕೊಡಬಾರ್ದು. ಹೌದ್ರಿ, ಅವ್ರ ಕುಟುಂಬದಲ್ಲಿ ಆಗಿದ್ರೆ ಹಿಂಗೆ ಮಾತನಾಡ್ತಾ ಇದ್ರಂತ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ವಿ ನಾವು. ನಿಮ್ ಕುಟುಂಬದಲ್ಲಿ ಆಗಿದ್ರೆ ಹಿಂಗೆ ಮಾತನಾಡ್ತಿದ್ರ ಸ್ವಾಮಿ ಅಂತ, 8 ಜನಕ್ಕೆ ಕರ್ಕೊಂಬರ್ಬೋದು ಆ ಜಾಗದಲ್ಲಿ, ನಾವು ಬಿಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ರ ಅಂತ ಉಡಾಫೆ ಹೇಳಿಕೆಗಳು. ನಿಜಕ್ಕೂ ಈ ಆ ಜನ ಈಗ ಅನ್ಕೊಳ್ತಾ ಇರ್ತಾರೆ, ಹುಬ್ಳಿ ಧಾರವಾಡ ಜನ. ಹೌದು, ಅವ್ರ ವ್ಯಕ್ತಿತ್ವ ತೋರಿಸ್ಬಿಡ್ಬೇಕ್ರಿ, ಆ ಹೇಳಿಕೆ ಒಳಗ ತೋರ್ಸತ್ರಿ ಅವ್ ಎಂತ ಮನುಷ್ಯ ಅನ್ನೋದು. ಸರ್, ಇವತ್ತು ಕಾರ್ಯ ಮಾಡಿದ್ರ 3ನೇ ದಿನದ ಕಾರ್ಯನ? 3ನೇ ದಿವಸದ ಕಾರ್ಯ ಮಾಡ್ತಾ ಇದಾವ್ರಿ. ಪಾಪ ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ಬ್ರೇಕಿಂಗ್ ನ್ಯೂಸ್ ಹೇಳ್ಬೇಕಾದ್ರೆ ಆ ಹೂವನ್ನ ಕೂಡ ಹಾಕ್ಲಿಕ್ಕೆ ಅವರ ಸಹೋದರ ಅಣ್ಣ ಹರ್ಷ ಅಳ್ತಾ ಇದ್ದಾರೆ. ನನ್ನ ತಮ್ಮ ನನ್ನ ಜೊತೆನೇ ಇದನ್ನ ನಾನು ಯಾಕೆ ಹೂವು ಹಾಕ್ಬೇಕು, ಅವ್ನು ಇನ್ನೂ ಸತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರಿತ್ತು. ಅವ್ರ ಬಿಹೇವಿಯರ್ ನೋಡ್ಬೇಕಾದ್ರೆ ಅವರ ತಂದೆಗಂತೂ ಯಾವ ತಂದೆಗೂ ಇಂಥ ಒಂದು ಘೋರ ಪರಿಸ್ಥಿತಿ ಬರಬಾರ್ದು ಸರ್. ಎದೆ ಹತ್ರಕ್ಕೆ ಬೆಳೆದಿದ್ದಂಥ ಮಕ್ಕಳು ನಮಗೆ ಅವ್ರ ಕಾರ್ಯ ಮಾಡ್ಬೇಕಾಗಿತ್ತು, ನಾವು ಅವ್ರಿಗೆ ಕಾರ್ಯ ಮಾಡುವಂತ ಪರಿಸ್ಥಿತಿ ಬಂತಲ್ಲ ಅಂತ. ಇಂಥ ಘೋರ ಪರಿಸ್ಥಿತಿ ಯಾರಿಗೂ ಬರಬಾರ್ದಿತ್ತು ಆಕ್ಚುಲಿ. ಅಲ್ರಿ, ಇದು ಹೆಂಗಾಯ್ತು ಅಂದ್ರ ನಾವು ಹಚ್ಚಿ ಬೆಳೆಸಿದ ಮರ ಫಲಕ್ ಬಂದ್ಮೇಲೆ ಕಡ್ದಂಗ ಆಯ್ತು. ವೈದ್ಯ ಸೇವೆ ಮಾಡಬೇಕು, ಎಲ್ರಿಗೂ ಹೆಲ್ಪ್ ಮಾಡಬೇಕು, 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವೈದ್ಯ ವೃತ್ತಿಗೆ ಹೋಗ್ಲಿಕ್ಕೋಸ್ಕರ ಹೋಗ್ತಾರೆ. ಹೌದು, ಒಂಥರ ಘಾಸಿ ಸರ್ ಇಂಥ ಹೇಳಿಕೆಗಳು ನಿಜವಾಗ್ಲು. ಅದು ಬಿಜೆಪಿ ಪಕ್ಷದಲ್ಲಿರುವಂತ ಶಾಸಕ ಈ ರೀತಿಯಾಗಿ ಮಾತನಾಡ್ತಾರಲ್ಲ, ಯಾವ ಪಕ್ಷ ಯಾವ್ದಾರ ಹೇಳಿಕೆ ಅವ್ರ ಮನಸ್ಥಿತಿ ತೋರ್ಸುತ್ತಷ್ಟೇ. ಪಕ್ಷ ಯಾವ್ದಾದ್ರೆ ಅವ್ರ ಮನಸ್ಥಿತಿ ತೋರ್ಸುತ್ತಷ್ಟೇ. ಥ್ಯಾಂಕ್ ಯು ರಾಜಶೇಖರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಾವೇರಿ ಜಿಲ್ಲೆ ನವೀನ್ ಅವ್ರು ಸಾವನ್ನಪ್ಪಿದ್ರಲ್ಲ, ಆ ಜಿಲ್ಲೆಯಿಂದಲೇ ಒಬ್ರು ಕರೆಯನ್ನ ಮಾಡಿದ್ದಾರೆ, ಲಕ್ಷ್ಮಿ ಅಂತ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ಸರ್. ಹೇಳಿ ಲಕ್ಷ್ಮಿ ಅವರೇ. ಸರ್, ಇದೇನ್ರಿ ಇದು ಬೆಲ್ಲದವರು ಮಾತಾಡ್ತಾ ಇದಾರೆ ಯಾವ ಊರಿಗೆ? ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸರ್ ಅವ್ರಿಗೆ. ಏನ್ ಸರ್ ಈಗ ಮಾತಾಡಿದ್ರೆ 8 ಜನ 10 ಜನ ಕರ್ಕೊಂಡ್ ಬರ್ಬೋದು ಅಂತ ಹೇಳ್ತಾರಲ್ಲ, ಸತ್ ಮೇಲೆ ಒಂದ್ ಜೀವಕ್ ಬೆಲೆನೇ ಇಲ್ವಾ ಸರ್? ಇದೊಂದು ಈ ತರ ಮಾತಾಡೋದಕ್ಕೆ ಅವ್ರನ್ನ ಆರಿಸಿ ತಂದಿರೋದು ನಾವು. ಅದನ್ನೇ ಕೇಳ್ತಾ ಇದ್ವಿ. ಈಗ ನಾವ್ಯಾರೋ ಜನಸಾಮಾನ್ಯರು ಏನೋ ಒಬ್ಬ ಮಾತಾಡ್ದ, ಆತ ಏನೋ ಮಾನಸಿಕ ರೋಗಿ ಅಂತ ಕರೆದು ಬಿಡ್ಬೋದು. ಜನಪ್ರತಿನಿಧಿಗೆ ಹಾಕೊಂಡು ಜವಾಬ್ದಾರಿ ಇರುತ್ತೆ. ಒಂದೊಂದು ಓಟಿಗೆ ಇಷ್ಟೆಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಸರ್ ಅವ್ರು ಆಯ್ಕೆ ಮಾಡ್ಬೇಕಾದ್ರೆ. ಈ ತರ ಮಾತಾಡ್ತಾರಲ್ಲ, ಅವ್ರು ಆರಿಸಿ ತಂದಿರೋದೇ ವೇಸ್ಟ್ ಅಂತ ಹೇಳ್ತಾ ಸರ್ ನಾವು. ಸಮಾಧಾನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸುಮ್ಮನೆ ಇರ್ಬೇಕು. ಅಲ್ಲ ಸರ್, ಸಮಾಧಾನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದು ಅವ್ರು ಮತ್ತೆ ಕಷ್ಟದಲ್ಲಿ ಕಷ್ಟ ಕೊಡ್ಬೇಕಿತ್ತು ಸರ್ ಅವರು. ನಮ್ಮೂರಿನ ಕೂಸು, ನಮ್ಮೂರಿನ ಅಣ್ಣ ಅವನು. ಇವತ್ತಿಗೆ ಕಳ್ಕೊಂಡು 4 ದಿವಸ ಆಯ್ತು ಸರ್ ಅವನ್ನೇ. ಆದ್ರೆ ನಿಮ್ಮೂರು ಅಂತಲ್ಲ, ನವೀನ್ ಸತ್ತಾಗ ಬಂದಿದ್ದು ಕನ್ನಡಿಗ ಅಂತ, ನಮ್ ಕರ್ನಾಟಕದ ಹುಡುಗ ಸತ್ನಲ್ಲಪ್ಪ ಅಂತ ಇಡೀ ಕರ್ನಾಟಕದ ಜನನೇ ಅವತ್ತು ಕಣ್ಣೀರನ್ನು ಹಾಕಿದ್ದಾರೆ. ಪಾಪ ಹೊರಗಡೆ ಓದಕ್ ಹೋಗಿದ್ದ, ಸಾವನ್ನಪ್ಪಿಟ್ನಲ್ಲ ಅಂತ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಅಕ್ಷಯ್ ಅವರು ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ನಮಸ್ಕಾರ ಅಕ್ಷಯ್ ಅವರೇ. ಸರ್ ನಮಸ್ತೆ. ಹೇಳಿ ಅಕ್ಷಯ್. ಸರ್ ಏನ್ ಸರ್ ಸ್ಟೇಟ್ಮೆಂಟ್ ಅದು, ಈ ತರ ಸ್ಟೇಟ್ಮೆಂಟ್ ಕೊಡೋದ ಅವರು? ಬುದ್ಧಿವಂತ ರಾಜಕಾರಣಿ ಅಂತ ಬೇರೆ ಕರ್ಸ್ಕೊಳ್ತಾರೆ. ಸರ್ ಮಾತಾಡಿ ಅಕ್ಷಯ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ ಅಕ್ಷಯ್. ಓಕೆ ಓಕೆ. ಹೇಳಿ. ಹಲೋ ಸರ್. ಹೇಳಿ ಅಕ್ಷಯ್. ಈ ತರ ಈ ರಾಜಕಾರಣಿಗಳು ಈ ತರ ಮಾತಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ಮಾತಾಡ್ಬೇಕು ಸರ್? ಏನ್ ಅನ್ಕೊಬೇಕು ಹೇಳಿ, ಏನ್ ಅನ್ಕೊಬೇಕು? ನಾವು ಮಾತಾಡೋದಿರ್ಲಿ, ಏನ್ ಅನ್ಕೊಬೇಕು? ಇವ್ರ ಮೇಲೆ ಯಾವ ನಂಬಿಕೆ ಇಡ್ಬೇಕು ನಾವು? ಹಾ ಸರ್, ಅಲ್ವಾ? ಹೌದು ಸರ್. ಎಂತ ರಾಜಕಾರಣಿ, ಸಿಎಂ ರೇಸ್ ಅಲ್ಲಿ ಇದ್ರು ಸರ್ ಇವರು. ಅದ ಇವಾಗ ಅನ್ನಿಸ್ತಾ ಇದೆ ನಮ್ಗೆ.
ಶಾಸಕರ ಸೀಟ್ ಅಲ್ಲಿ ಯಾವ ರೀತಿ ಮಾತಾಡ್ಬೇಕಂತ ಒಂಚೂರು ಆದ್ರೆ ಇವರಿಗೆ ಅರ್ಥ ಆಗ್ಬೇಕು ಇವ್ರಿಗೆ. ಓಕೆ, ಮತ್ತೊಬ್ರು ಕಾಲ ರೆಡಿ ಇದ್ದಾರೆ, ಮೋಹನ್ ಅಂತ. ನಮಸ್ಕಾರ ಮೋಹನ್ ಅವರೇ, ಹೇಳಿ. ಸರ್ ನಮಸ್ಕಾರ ಸರ್. ಅದೇ ಬೆಲ್ಲದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಹೇಳಿ ಸರ್. ಅಲ್ಲ ಮನುಷ್ಯರ ಅಲ್ಲ ರಾಕ್ಷಸ ವಂಶ ಹುಟ್ಟಿದವರು ಅವರು. ಈಗ ಅವ್ರ ಮನೇಲಿ ಇದೇ ಪರಿಸ್ಥಿತಿ ಆಗಿದ್ರೆ ಅವ್ರು ಏನ್ ಮಾಡ್ತಿದ್ರು ಸರ್? ಅಲ್ಲ ಅವ್ರ ಮನೇಲಿ ಎಂತ ಪರಿಸ್ಥಿತಿ ಆಗಿದ್ರೆ ಅವ್ರು ಏನ್ ಮಾಡ್ತಿದ್ರು? ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ವಿ, ನೋಡ್ತಾ ಇದ್ರಿ ಅಂತ ಕಾಣಿಸುತ್ತೆ. ನಾನು ಅದೇ ನೋಡ್ತಾ ಇದ್ದೀನಿ. ನಾನು ಯಾವನು ನಿಮ್ಮ ಚಾನಲ್ ನಾನು ಯಾವನ್ ನೋಡ್ತಾ ಇರ್ತೀನಿ. ಅಲ್ಲ ಅಂತ ಆಯಪ್ಪನ ಮಕ್ಕಳು ಮನೆಯವ್ರಿಗೆ ಆಗಿದ್ರೆ ಏನ್ ಮಾಡ್ತಿದ್ರಿ ಅಷ್ಟೇ ಕೇಳುದು. ನಾನು ಬೇರೆ ಹೇಳಕ್ ಇಷ್ಟಪಡಲ್ಲ. ಅದೇ ಹಿಂಗೆ ಯಾವಾಗ್ಲೂ ಬೇಜವಾಬ್ದಾರಿ, ನಮ್ಮ ಮಗ ಅಲ್ಲೇ ಇರ್ಲಪ್ಪ, ಅಥವಾ ನಮ್ಮ ರಿಲೇಟಿವ್ ಯಾರು ಬೇಡ ನಾವು ಕರ್ಸ್ಕೊಳಲ್ಲಪ್ಪ, ಅಲ್ಲೇ ಇರ್ಲಿ, 8 ಜನ ಬರ್ಬೇಕು, ಆ ಜಾಗದಲ್ಲಿ 8 ಜನ ಕರ್ಕೊಂಬನ್ನಿ ಅಂತ ಹೇಳಿಕೆ ಕೊಟ್ಬಿಡ್ತಿದ್ರ ಸರ್ ಇವರು? ಅದೇ ನಾನೇ ಕೇಳುದು. ಆ ಯಪ್ಪನಿಗೆ ಫೇಸ್ ಟು ಫೇಸ್ ಮಾತಾಡ್ಬೇಕು. ಸುಮ್ಮನೆ ನಾವು ಮೊಬೈಲ್ ನಲ್ಲಿ ಟಿವಿಯಲ್ಲಿ ಮಾತಾಡ್ಕೊಂಡು ಏನ್ ಸುಖ ಇಲ್ಲ. ಅಲ್ಲ ಗೊತ್ತಾಗ್ಬೇಕು ಜನಕ್ಕೆ ಗೊತ್ತಾಗ್ಬೇಕು, ಅಲ್ಲಿನ ಕ್ಷೇತ್ರದ ಜನಕ್ಕೆ ಗೊತ್ತಾಗ್ಬೇಕು. ನಾವು ಆಯ್ಕೆ ಮಾಡಿದ ಶಾಸಕನ ಹೇಳಿಕೆ ಹಿಂಗ್ ಕೊಡ್ತಾರಲ್ಲಪ್ಪ, ನಮ್ ಶಾಸಕ ಹೇಳಿಕೆಯನ್ನ. ಇಂಥ ಮನುಷ್ಯರು ಇದ್ದಾರಲ್ಲ ಸರ್. ನಮ್ಗೆ ಅದೇ ಅನ್ಸಿದ್ದು ಸರ್. ನಾವಂತೂ ನಿರೀಕ್ಷೆ ಮಾಡಿರ್ಲಿಲ್ಲ ಅರವಿಂದ್ ಬೆಲ್ಲದವರಿಂದ ಈ ಹೇಳಿಕೆಯನ್ನ. ಯಾರಿಂದಲೂ ಅಷ್ಟೇ, ಅರವಿಂದ್ ಬೆಲ್ಲದಂತಲ್ಲ, ಯಾರಿಂದಲೂ ಈ ಹೇಳಿಕೆಯನ್ನ ನಿರೀಕ್ಷೆ ಮಾಡ್ಲೇಬಾರ್ದು. ಅವ್ರ ಮನಸ್ಥಿತಿ ತೋರ್ಸುತ್ತಷ್ಟೇ ಇದು. ಏನ್ ಮನುಷ್ಯರೆಲ್ಲ ಇದ್ದಾರೆ ಸರ್. ಸರಿ, ಓಕೆ, ಥ್ಯಾಂಕ್ ಯು ಮೋಹನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನೋಡ್ತಾ ಇದ್ರಲ್ಲ, ಅರವಿಂದ್ ಬೆಲ್ಲದವರ ಹೇಳಿಕೆ ನಿಜಕ್ಕೂ ಕ್ಷಮೆಗೂ ಕೂಡ ಅನರ್ಹ. ಆ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋವಲ್ಲಿರುವಂತ ಕುಟುಂಬಕ್ಕೆ ಸಾಂತ್ವನ ಹೇಳಕ್ ಆಗಲ್ಲ ಅಂದ್ರೆ ಬಾಯಿಗೆ ಬೀಗ ಹಾಕೊಂಡು ಸುಮ್ ಕುತ್ಕೊಂಡ್ಬಿಡ್ರಿ. ಅದನ್ನ ಬಿಟ್ಬಿಟ್ಟು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಬಿಟ್ಟು ಮತ್ತಷ್ಟು ನೋವು ಕೊಡುವಂತ ಕೆಲಸವನ್ನ ಮಾಡ್ತಿರಲ್ಲ. ಮಾತಾಡ್ತಾ ಹೋಗೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಗೊತ್ತಾಗ್ಬೇಕು ಇಂಥ ಶಾಸಕರ ಮನಸ್ಥಿತಿ ಏನಿದೆ ಅನ್ಬಿಟ್ಟು ಆ ಕ್ಷೇತ್ರದ ಜನಕ್ಕೂ ಕೂಡ. ಈಗ ಒಂದು ಚಿಕ್ಕ ಬ್ರೇಕ್. ಅರವಿಂದ್ ಬೆಲ್ಲದವರ ಹೇಳಿಕೆ ನಿಜಕ್ಕೂ ಖಂಡಿಸುವಂತದ್ದು. ಎಲ್ಲರೂ ಕೂಡ ಈ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಒಬ್ಬ ಶಾಸಕನ ಹೇಳಿಕೆನಾ ಇದು ಅಂತ ಬೈತಾ ಇರುವಂತದ್ದನ್ನ ಕೆಲವೊಂದನ್ನು ಹೇಳಲಿಕ್ಕೂ ಆಗೋದಿಲ್ಲ, ಆ ತರನೇ ಬೈತಾ ಇದ್ದಾರೆ. ಇವರು ಕಾಲೇ ರೆಡಿ ಇದ್ದಾರೆ, ಉಮೇಶ್ ಅಂತ. ಉಮೇಶ್ ಹೇಳಿ. ಹಲೋ ಸರ್. ಹಲೋ, ಹೇಳಿ ಉಮೇಶ್. ಅವರು ಹೇಳಿದ್ದು ಸರ್, ಈಗ ನೋಡಿ, ಒಂದು ಹೆಣ ತರ ಬದಲು 10 ಜನ ತರ್ಬೋದು ಹಂಗೆ ಹೇಳಿದಾರಲ್ಲ, ಅದೊಂದು ಹೆಂಗೆ ಸರ್ ಅದು? ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಬೇರೆಯವ್ರ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಬಿಡ್ತಾರೆ. ಅದೇ ಆ ಸ್ಥಾನದಲ್ಲಿ ಆ ಜವಾಬ್ದಾರಿ ಈಗ ಹೇಳಿಕೆ ಎಲ್ಲ ಕೊಟ್ಟಿದಾರಲ್ಲ, ಅವ್ರ ಕುಟುಂಬದವ್ರೆ ಯಾರಾದ್ರೂ ಇದ್ದಿದ್ರೆ ಹಿಂಗೆ ಹೇಳಿಕೆ ಕೊಡ್ತಾ ಇದ್ರ? ಅದೇ ಸರ್, ಅದನ್ನ ಭಯಂಕರ, ಅದೊಂದು ಆ ತರ ಹೇಳ್ಬಾರ್ದಿತ್ತು ಸರ್. ಅದು ಒಂದು ಬಾಡಿ ತರ್ಬದ್ಲು 10 ಜನ ತರ್ಬೇಕಂತ ಹೇಳಿದ್ರಲ್ಲ, ಅದೊಂದು ಸರಿ ಇಲ್ಲ ಮಾತು. ನೋಡಿ ಸರ್, ತರಕ್ ಆಗ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು, ಇಲ್ವಾ? ಸುಮ್ನೆ ಇರ್ಬೇಕು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ ಗೊತ್ತಿಲ್ಲ ಅಂತನಾದ್ರೂ ಸುಮ್ನೆ ಇರ್ಬೇಕು. ಅದೇ ಸರ್, ಪ್ರಧಾನಿಗಳು ಫೋನ್ ಮಾಡಿ ಸಮಾಧಾನ ಮಾಡ್ತಾರೆ ಸರ್, ಭರವಸೆ ಕೊಡ್ತಾರೆ ಅವರು. ಹೌದು, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಶಾಸಕ. ಅವ್ರೇನ್ ಮಾಮೂಲಿ ಯಾವ್ದೋ ಒಬ್ಬ ನಾಗರಿಕ ಅಲ್ಲ. ಹೌದು ಸರ್, ನಾಗರಿಕನೂ ಈ ರೀತಿಯಾಗಿ ಮಾತನಾಡಿದ್ರೆ ತಪ್ಪೇನೆ ಅದು. ಹೌದು ಸರ್. ಶಾಸಕರಾಗಿ ಇದ್ಕೊಂಡು ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ, ಸ್ಟೇಟ್ಮೆಂಟ್ಗಳನ್ನ. ಅದ್ ಹೆಂಗ್ ನಂಬಬೇಕೋ ಏನೋ ಗೊತ್ತಿಲ್ಲ ಅಲ್ಲಿನ ಜನ. ಮೋಹನ್ ಅವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಮೋಹನ್ ಅವ್ರೆ ಹೇಳಿ. ಹಲೋ, ಹೇಳಿ ಮೋಹನ್, ಕೇಳಿಸ್ತಾ ಇದೆ. ಅಂತ ಒಳ್ಳೆ ಶಾಸಕರು ಸರ್ ಅವರು. ಒಳ್ಳೆ ಮುಖ್ಯಮಂತ್ರಿ ರೇಸಲ್ಲಿ ಇದ್ದಾರೆ ಅವರು. ಒಳ್ಳೆ ಮರ್ಯಾದಸ್ಥರು. ಅವ್ರು ಹೇಳಿಕೆ ಕೊಡದ್ ಬಿಟ್ಟು ಹಂಗೆ ಎದ್ಬಿಟ್ರೆ ಭಾರಿ ಒಳ್ಳೆ ಕೆಲಸ ಅವ್ರಿಗೆ TRP ಮಾಡಕ್ ಹೋಗ್ಬಾರ್ದು. ಮನಸ್ಥಿತಿ ಗೊತ್ತಾಗ್ಬೇಕಲ್ಲ. ನೀವ್ ಹೇಳ್ತಾ ಇದೀರಲ್ಲ ಒಳ್ಳೆಯವರು ಅಂತ, ನಂಗೆ ಗೊತ್ತಾಯ್ತು ನೀವ್ ವ್ಯಂಗ್ಯವಾಗಿ ಹೇಳ್ತಾ ಇದೀರಾ ಅಂತ, ತುಂಬಾ ಒಳ್ಳೆ ಶಾಸಕರು ಅಂತ. ಹೌದೌದು, ಇಂಥವ್ರು ಏನು ಅಂತಾನು ಗೊತ್ತಾಗ್ಬೇಕಲ್ಲ. ನಾವು ಅರವಿಂದ್ ಬೆಲ್ಲದಂತಲ್ಲ, ಯಾವ ಶಾಸಕ ಹಿಂಗ್ ಮಾತನಾಡಿದ್ರು ಖಂಡಿಸ್ಲೇಬೇಕು ಇದನ್ನ. ಸರ್ ಇಲ್ಲಿ ರೈತರು ಮಾತಾಡಕ್ ಬರಲ್ಲ ಸರ್ ಅವ್ರಿಗೆ. ಅವ್ರನ್ನ ಯಾರು ಸರ್ ಶಾಸಕರು ಅಂತ ಹೇಳೋದು? ಅವ್ರನ್ನ ನಮ್ ತಕ್ಕ ಕಲ್ಸಿ ಸರ್, ಟ್ಯೂಷನ್ ಮಾಡ್ಕೊಡ್ತೀವಿ ನಾವು ಅವ್ರಿಗೆ. ಅವ್ರಿಗೆ ಏನ್ ಗೊತ್ತಿದೆ ಸರ್? ಅವ್ರಿಗೆ ಯಾರ ಜೊತೆ ಬೆಳೆದಾರ ಸರ್ ಅವರು? ಅವ್ರೆಲ್ಲ ದೊಡ್ಡ ಜೊತೆ ಇರೋದು ನಮ್ಮಂತರ ಸ್ಥಿತಿ ಗೊತ್ತಾ ಅವ್ರಿಗೆ? ಅಷ್ಟ ತಿಳ್ಕೊಬೇಕಲ್ವಾ ಅವರು?
ಫಸ್ಟ್ ನಮ್ಮಂತ ಜೊತೆ ತಿಳ್ಕೊಬೇಕು ಅವ್ರು ಫಸ್ಟ್. ಓಕೆ ಓಕೆ, ಥ್ಯಾಂಕ್ ಯು ಮೋಹನ್. ಗೌರಿ ಅವ್ರು ಕರೆಯನ್ನು ಮಾಡಿದ್ದಾರೆ. ನಮಸ್ಕಾರ ಗೌರಿ ಅವರೇ, ಹೇಳಿ. ನಮಸ್ತೆ ಸರ್. ಹೇಳಿ ಗೌರಿ ಅವರೇ. ಹಾವೇರಿ ಡಿಸ್ಟಿಕ್ ಇಂದ ಮಾತಾಡ್ತೀರಾ ಸರ್ ನಾವು? ಹಾವೇರಿಯಿಂದ ನವೀನ್ ಅವ್ರ ಜಿಲ್ಲೆ, ಹೇಳಿ. ಎಸ್ ಸರ್, ತುಂಬಾನೇ ಒಂದು ಬೇಜಾರಾಗಿತ್ತು ಸರ್ ಅದನ್ನ ನೋಡಿದ್ರೇನೆ. ಬಟ್ ಬೆಳೆದವ್ರು ಮಾಡಿರೋ ಕೆಲಸ ಏನಂತ ಹೇಳಿದ್ರೆ ಭಾವನೆಗಳಿಗೆ ಬೆಂಕಿ ಹಚ್ಚಿಬಿಟ್ರು ಸರ್ ಅವರು. ಭಾವನೆಗಳಿಗೆ ಏನ್ ಮಾಡಿದ್ರು ಅಂದ್ರೆ ಬೆಲೆನೇ ಇಲ್ಲರಂಗ್ ಮಾತಾಡ್ಬಿಟ್ರು ಸರ್ ಅವರು. ಬೇರೆಯವ್ರ ಮನೆ ಮಕ್ಳಲ್ವಾ ಮೇಡಮ್? ಸರ್ ಅಂದ್ರೆ ನೆರೆ ಮನೆ ದುಃಖ ಕಳವ್ರು ಯಾರು ಅನ್ನೋ ಮಾತನ್ನ ನಿಜ ಮಾಡಿದ್ರು ಸರ್ ಅವರು. ಅದೇ ಅದೇ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ, ಭಾವನೆಗಳಿಗೆ ಬೆಂಕಿ ಹಚ್ಬಿಟ್ರು. ಭಾವನೆಗ್ ಬೆಂಕಿ ಹಚ್ಚೋದಲ್ದೇನೆ ನೆರೆ ಮನೆಗ್ ದುಃಖಕ್ ನಾವ್ ಯಾಕೊಳ್ಬೇಕು ಅನ್ನೋ ಮಾತನ್ನ ನಿಜ ಮಾಡಿದ್ರು ಸರ್ ಅವರು. ಜನ ಈಗ ಅರ್ಥ ಮಾಡ್ಕೋಬೇಕು ಸರ್. ಜನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಏನಾಗತ್ತೆ ಅಂದ್ರೆ ಮುಂದೆ ನಾವ್ ಇಂತ ವ್ಯಕ್ತಿಗಳನ್ನ ಅಧಿಕಾರಕ್ಕೆ ತರಬೇಕೋ ಬೇಡವಾ ಅನ್ನೋದಾದ್ರೂ ಗೊತ್ತಾಗುತ್ತೆ ಸರ್ ಅವರಿಗೆ. ಇಲ್ಲ ಅಂದ್ರೆ ಇದೇ ಪ್ರೋಸೆಸ್ ಕಂಟಿನ್ಯೂ ಆಗಿ ತಮ್ಮ ಮನೇಲೆ ಆದ್ರೂನು ಅಳಲ್ಲ ಸರ್ ಅವರು. ತಮ್ಮ ಮನೇಲಿ ಆದ್ರೂನು ಅಳಲ್ಲ ಸರ್ ಅವ್ರ ವ್ಯಕ್ತಿಗಳು. ಅವರೆಲ್ಲ ರಾಜಕಾರಣಿಗಳು ಅಂತಿರಲ್ಲ, ಕೆಲವೊಂದಿಷ್ಟು ಜನ ಸರ್ ಎಲ್ರ ಬಗ್ಗೆನೂ ಮಾತಾಡಲ್ಲ. ಹೌದು. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ಗೌರಿ ಅವರೇ, ಪಾಪ ನವೀನ್ ಅವರ ಸಾವಿನ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಪ್ರಧಾನಿಗಳು ಕರೆ ಮಾಡಿದ್ರು ಆ ಟೈಮ್ ನಲ್ಲಿ. ಅದೇ ಸರ್ ಎಲ್ಲೋ ಇರೋ ಒಬ್ಬ ಸಮಾಧಾನ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಸುಮ್ನೆ ಇದ್ದು ಬಿಡ್ಬೇಕು. ಯೋಗ್ಯತೆನೇ ಇಲ್ಲ ಸರ್ ಅವರಿಗೆ. ಯೋಗ್ಯತೆ ಇಲ್ದವ್ರೇ ನಮ್ ಜನ ಆಯ್ಕೆ ಮಾಡೋದು ಸರ್. ಯೋಗ್ಯತೆ ಇಲ್ದವ್ರನ್ನೇ ತರದ್ ನಾವು. ಓಕೆ ಓಕೆ, ಇದು ಜನರ ತಪ್ಪು ಸರ್. ಓಕೆ, ಥ್ಯಾಂಕ್ ಯು ಗೌರಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನೋಡ್ತಾ ಇದ್ದೀರಲ್ಲ, ಜನರ ಆಕ್ರೋಶವನ್ನ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಇಂಥ ಮಾತುಗಳನ್ನ. ಆ ರೀತಿಯಾದಂತ ಮಾತುಗಳನ್ನ ಆಡಿದ್ದಾರೆ ಅರವಿಂದ್ ಬೆಲ್ಲದವರು. ಏನೋ ಚಿಕ್ಕ ಪುಟ್ಟ ಹೇಳಿಕೆ ಅಲ್ಲ ಇದು. ರಾಜಕೀಯವಾಗಿ ಏನಾದ್ರೂ ಮಾತಾಡ್ಕೊಳ್ರಿ ನೀವು, ಭಾವನೆಗಳ ಜೊತೆ ಮಾತ್ರ ಆಟ ಆಡಬೇಡಿ. ಭಾವನೆಗೆ ಬೆಂಕಿ ಹಚ್ಚಿದ್ರು ಅಂತ ಹೇಳಿದ್ರು ಗೌರಿ ಅವರು. ನಮ್ಮ ಜಿಲ್ಲೆಯ ಹುಡುಗ ಸಾವನ್ನಪ್ಪಿದ್ದಾನೆ, ಅವ್ರ ಕುಟುಂಬದವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಭಾವನೆಗಳಿಗೆ ಬೆಂಕಿ ಹಚ್ತಾರಲ್ಲ ಇವರು, ಮನುಷ್ಯತ್ವ ಇದೆಯಾ ಅಂತ ಪ್ರಶ್ನೆ ಅದು. ಮಾತನಾಡ್ತಾ ಹೋಗೋಣ, ನೋಡೋಣ ಅರವಿಂದ್ ಬೆಲ್ಲದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ, ಏಕೆಂದ್ರೆ ಅಂತ ಮಾತನಾಡಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್. ನವೀನ್ ಕುಟುಂಬದಲ್ಲಿ ಇನ್ನೂ ಕೂಡ ಕಣ್ಣೀರನ್ನ ಹಾಕ್ತಾನೆ ಇದ್ದಾರೆ. 3 ದಿನ ಆಯ್ತು ನವೀನ್ ಸಾವನ್ನಪ್ಪಿ. ಪಾರ್ಥಿವ ಶರೀರ ಇಲ್ಲ, ಅಂತ್ಯಕ್ರಿಯೆ ಮಾಡಕ್ಕಾಗಿಲ್ಲ. 3ನೇ ದಿನದ ಕಾರ್ಯವನ್ನ ಮಾಡಲಾಗಿದೆ. ಪೂಜೆ ವೇಳೆ ನವೀನ್ ತಂದೆ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಹಾಕ್ಲೇಬೇಕು ಪಾಪ ತಂದೆ ತಾಯಿ, ಯಾಕಂದ್ರೆ ತಾವೇ ಹೆತ್ತು ಹೊತ್ತು ಸಾಕಿದಂಥ ಮಗ MBBS ಓದ್ಲಿ ಅಂತ ಹೊರದೇಶಕ್ಕೆ ಕಳಿಸಿದ್ರು. ಬಟ್ ಆತ ಮತ್ತೆ ವಾಪಸ್ ಬರಲೇ ಇಲ್ಲ ಅಂದಾಗ ಹೇಗಾಗ? ಬಿಕ್ಕಿ ಬಿಕ್ಕಿ ಕಣ್ಣೀರನ್ನ ಹಾಕಿದ್ದಾರೆ. ಸಹೋದರ ಹರ್ಷ ಕೂಡ ಭಾವುಕರಾಗಿ ಗಳಗಳನ್ನೇ ಅತ್ತಿದ್ದಾರೆ. ಅಮ್ಮ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ನವೀನ್ ಮನೆ. ಕಂದ ನಗುತ್ತಲಿ ಹೋಗು ಮತ್ತೆ ಹುಟ್ಟಿ ಬಾರೋ ಕಂದ ಮತ್ತೆ ಹುಟ್ಟಿ ಬಾರೋ ಕಂದ ಮತ್ತೆ ಹುಟ್ಟಿ ಬಂದು ಸೇವೆ ಮಾಡೋ ನನ್ನ ಮುತ್ತ ಕಂದ. ಉಕ್ರೇನ್ನಲ್ಲಿ ಮುಂದುವರೆದಿದೆ ರಷ್ಯಾ ದಾಳಿ. ಚರ್ನಿಹಿವ್ ನಲ್ಲಿರುವಂತಹ ತೈಲಾಗಾರದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ರಷ್ಯಾ ದಾಳಿಗೆ ತೈಲ ಸಂಗ್ರಹಾಗಾರ ಬ್ಲಾಸ್ಟ್ ಆಗಿದೆ. ತೈಲ ಸಂಗ್ರಹಾರಗಳನ್ನೇ ಟಾರ್ಗೆಟ್ ಮಾಡಿ ರಷ್ಯಾ ದಾಳಿಯನ್ನ ಮುಂದುವರಿಸಿದೆ. ಯಾಕಂದ್ರೆ ಅದಕ್ಕೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಇನ್ನೂ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ತೈಲ ಸಂಗ್ರಹಾರಗಳ ಮೇಲೆ ದಾಳಿ ಮಾಡಿದಾಗ ಸೊ ಅವನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಉಕ್ರೇನ್ ಮೇಲೆ ರಷ್ಯಾದಿಂದ ಮತ್ತಷ್ಟು ಅಟ್ಯಾಕ್ ಮುಂದುವರೆದಿರುವಂಥದ್ದು. ಉಕ್ರೇನ್ ಮೇಲೆ ಅಗ್ನಿ ಮಳೆಯನ್ನೇ ಸುರಿಸ್ತಾ ಇದೆ ರಷ್ಯಾ. 3 ನಗರಗಳು, ಸಣ್ಣ ಸಣ್ಣ ಪ್ರದೇಶಗಳಿಗೂ ಲಗ್ಗೆಯನ್ನ ಇಡ್ತಾ ಇದೆ. ಒಂದೊಂದೇ ನಗರವನ್ನ ಆಕ್ರಮಿಸ್ಕೊಳ್ತಾ ಬರ್ತಾನೆ ಹೋಗ್ತಾ ಇದೆ ರಷ್ಯಾ. ಉಕ್ರೇನ್ನಲ್ಲಿ ಈಗ ಜನವಸತಿ ಪ್ರದೇಶಗಳೇ ರಷ್ಯಾದ ಟಾರ್ಗೆಟ್ ಆಗಿರೋದು. ಕಾರ್ಕಿವ್ ಮೇಲೆ ಕ್ಷಿಪಣಿ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಲಾಗ್ತಾ ಇದೆ. ಬಹುಮಹಡಿ ಕಟ್ಟಡಗಳ ಮೇಲೆ ಇವರೆಗೂ 2,000 ನಾಗರಿಕರು ಸಾವನ್ನಪ್ಪಿರುವಂಥ ಸಾಧ್ಯತೆ ಇರೋದ್ರ ಬಗ್ಗೆ ವರದಿಯಾಗಿದೆ. ಅದರ ಅಂಕಿ ಅಂಶವನ್ನ ಎಕ್ಸಾಕ್ಟ್ ಆಗಿ ಇಷ್ಟೇ ಜನ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ, ಯುದ್ಧ ನಡೀತಾ ಇರುವಂಥ ಒಂದು ದೇಶಗಳಲ್ಲಿ. ಬಟ್ ಅಂಕಿ ಅಂದರೆ ಒಂದು ಲೆಕ್ಕದ ಪ್ರಕಾರ
2,000 ಜನ ಸಾವನ್ನಪ್ಪಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವತ್ತು 8ನೇ ದಿನ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂತ ಯುದ್ಧ. 3 ದಿನದಲ್ಲಿ ಉಕ್ರೇನ್ನಲ್ಲಿರುವಂತಹ ಭಾರತೀಯರನ್ನ ಕರೆತರ್ತೀವಿ. ಪಾರ್ಲಿಮೆಂಟ್ ಪ್ಯಾನೆಲ್ಗೆ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. 3 ದಿನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಭಾರತವನ್ನ ತಲುಪಲಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ನೀಡಲಾಗಿದೆ. ಮಾಹಿತಿಯನ್ನು ನೀಡಲಾಗಿರುವಂಥದ್ದು ಪಾರ್ಲಿಮೆಂಟ್ ಪ್ಯಾನೆಲ್ಗೆ. ಈಗಾಗಲೇ ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ಆರಂಭಗೊಂಡಿದೆ. ಆಪರೇಷನ್ ಗಂಗಾ ಬಗ್ಗೆ ಪಾರ್ಲಿಮೆಂಟ್ ಪ್ಯಾನೆಲ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಪಾರ್ಲಿಮೆಂಟ್ ಪ್ಯಾನೆಲ್ಗೆ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರನೇ ಇಂಡಿಯನ್ ಏರ್ಫೋರ್ಸ್ ಅನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನಿಮಗೆ ಗೊತ್ತಿದೆ, ನಾನು ಬೆಳಗ್ಗೆನೂ ಕೂಡ ಹೇಳ್ತಾ ಇದ್ದೆ, ನಿನ್ನೆವರೆಗೂ ಒಂದು ಲೆಕ್ಕ ಆಪರೇಷನ್ ಗಂಗಾದು, ಇವತ್ತಿನಿಂದನೇ ಒಂದು ಲೆಕ್ಕ. ಯಾಕೆಂದ್ರೆ ನಿನ್ನೆವರೆಗೂ 26 ಎವ್ಯಾಕ್ಯುಯೇಷನ್ ಶುರುವಾಯ್ತಲ್ಲ, ಅವತ್ತಿನಿಂದ ಇವತ್ತಿನವರೆಗೂ 3,500 ಜನ ಕರ್ಕೊಂಬರಲಾಗಿದ್ರೆ ನಿನ್ನೆವರೆಗೂ, ಇವತ್ತು ಒಂದೇ ದಿನ 3,726 ಜನರನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಒಂದೇ ದಿನ 19 ವಿಮಾನಗಳಲ್ಲಿ. ಇದೇ ರೀತಿಯಾಗಿ ಆಪರೇಷನ್ ಗಂಗಾ ಮುಂದುವರೆದಿದ್ದೆ ಆದಲ್ಲಿ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಅಲ್ಲಿರುವಂತ ಭಾರತೀಯರನ್ನ ಎಲ್ಲರನ್ನೂ ಕೂಡ ಕರ್ಕೊಂಡ್ಬರ್ತೀವಿ ಅನ್ನುವಂಥ ಆತ್ಮವಿಶ್ವಾಸದ ಹೇಳಿಕೆ ಇದು. ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಭಾರತೀಯರನ್ನು ಒಂದು 2 ದಿನ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು, ಇಲ್ಲ ಅಂತಲ್ಲ. ಯಾಕೆಂದರೆ ಕಾರ್ಕಿವ್ ಭಾಗದಲ್ಲಿರುವಂಥವ್ರಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲದಿರುವಂಥ ಕಾರಣಕ್ಕೆ ಕೆಲವರು ಗಡಿಯನ್ನು ರೀಚ್ ಆಗುವಂಥ ನಿಟ್ಟಿನಲ್ಲಿ ಸ್ವಲ್ಪ ತಡ ಆಗಬಹುದು. ಆದರೆ ಆಲ್ಮೋಸ್ಟ್ 90%ವರೆಗೂನಾದರೂ ಇನ್ನು ಮುಂದಿನ 3 ದಿನಗಳಲ್ಲಿ ಕವರ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇವತ್ತು 3,700 ಜನ ಬಂದರೆ ನಿನ್ನೆವರೆಗೂ ಹತ್ತತ್ರ ಒಂದು 3,500 ಜನ ಬಂದಿರುವಂಥದ್ದು. ಇಲ್ಲೇ ಒಂದು 6,500 ಜನ ಆಗುತ್ತೆ. ನಾಳೆಗೊಂದು 3,500-4,000 ಜನ ಆದರೆ ಒಂದು 10,000, 15,000 ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. 15,000ಕ್ಕೂ ಹೆಚ್ಚು ಜನ ಭಾರತೀಯರು ಅಲ್ಲಿರುವಂಥದ್ದು ಉಕ್ರೇನ್ನಲ್ಲಿ. ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥ ಒಂದು ಎಕ್ಸಾಕ್ಟ್ ನಂಬರ್ಸ್ಗಳು ಕೂಡ ಸಿಗ್ತಾ ಇಲ್ಲ ಇನ್ನೂ ಸರಿಯಾಗಿ. ಯಾಕೆಂದರೆ ತುಂಬ ಜನರ ಕಾಂಟ್ಯಾಕ್ಟ್ ಕೂಡ ಮಿಸ್ ಆಗಿರುವಂಥದ್ದು. ತುಂಬ ಜನರು ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ ಮಿಸ್ ಆಗಿರುವಂಥವ್ರು. ಎಷ್ಟು ಜನ ಇದ್ದಾರೆ ಭಾರತೀಯರು ಟೋಟಲ್ ಆಗಿ ಉಕ್ರೇನ್ನಲ್ಲಿ ಅನ್ನುವಂಥ ಎಕ್ಸಾಕ್ಟ್ ನಂಬರ್ಸ್ ಕೂಡ ಸಿಗಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಿಕರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ಧರಣೀಶ್, ಇನ್ನೊಂದು 3 ದಿನದಲ್ಲಿ ಭಾರತೀಯರು ಎಲ್ಲರನ್ನೂ ಕೂಡ ವಾಪಸ್ ಕರೆತರುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಪಾರ್ಲಿಮೆಂಟ್ ಪ್ಯಾನೆಲ್ಗೆ. ಆಲ್ಮೋಸ್ಟ್ ಇವತ್ತಿನ ಕಾರ್ಯಾಚರಣೆ ನೋಡ್ತಾ ಇದೀವಲ್ಲ, ಇವತ್ತಿನ ಕಾರ್ಯಾಚರಣೆನೇ ಮುಂದುವರೆದಿದ್ದೇ ಆದಲ್ಲಿ ಅವರ ಹೇಳಿಕೆ ಎಕ್ಸಾಕ್ಟ್ ಆಗಿ ಅವ್ರು ಹೇಳಿದ ರೀತಿಯಲ್ಲಿ 3 ದಿನದಲ್ಲಿ ಮುಗಿದೋಗುವಂತ ಎಲ್ಲ ಸಾಧ್ಯತೆ ಇದೆ. ಪೃಥ್ವಿರಾಜ್, ಆಕ್ಚುಲಿ ನೋಡಿ, ನಿನ್ನೆವರೆಗೂ ಕೂಡ ಒಟ್ಟು 3,389 ಜನ ಬಂದಿದ್ರು ಭಾರತಕ್ಕೆ. ಇವತ್ತು ಒಂದೇ ದಿನ ಹೆಚ್ಚು ಕಡಿಮೆ 3,000 ಜನ ಬರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಒಟ್ಟು 9 ವಿಮಾನಗಳು ಮತ್ತು 4 C4 ವಿಮಾನಗಳು, ಯುದ್ಧ ವಿಮಾನಗಳು, ಇಷ್ಟು ಕರ್ಕೊಂಡು ಬರ್ತಾ ಇದ್ದಾವೆ ಇವತ್ತು ಭಾರತಕ್ಕೆ ಅಲ್ಲಿರುವಂತಹ ಸಂತ್ರಸ್ತರನ್ನು. ಅದರಿಂದಾಗಿ ಇವತ್ತಿನಿಂದ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಒಂದಿನಕ್ಕೆ 3,000 ಅಂತಂದರೆ ಇನ್ನು 3 ದಿನಕ್ಕೆ ಅವರೇಜ್ 3,000 ಅಂದ್ರೂ 12,000 ಜನ ಬರ್ತಾರೆ. ಉಕ್ರೇನ್ನಲ್ಲಿ ಮೊದಲಿಗೆ ಇದ್ದಿದ್ದು ಒಂದು 20,000, ಸರಿಸುಮಾರು 20,000 ಜನ ಇದ್ದರು. ಆಮೇಲೆ ಸ್ವಲ್ಪ ಜನ ಆವಾಗ ಯುದ್ಧ ಶುರುವಾಕಿನ ಮುನ್ನ ಒಂದಿನ 2 ದಿನ ಮೊದಲೇ ಸ್ವಲ್ಪ ಜನ ಖಾಲಿ ಮಾಡಿದರು. ಅದಾದಮೇಲೆ ನಾನು ಹೇಳ್ದಂಗೆ 3,389 ಜನ ನಿನ್ನೆವರೆಗೂ ಕೂಡ ಖಾಲಿಯಾಗಿದ್ದರು. ಸೊ ಈಗ ಪಾರ್ಲಿಮೆಂಟ್ ಕಮಿಟಿ ಮುಂದೆ ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ ಇನ್ನು 3 ದಿನದಲ್ಲಿ ಉಕ್ರೇನ್ನಲ್ಲಿ ಇರುವಂತಹ ಎಲ್ಲ ಭಾರತೀಯರನ್ನು ಸುರಕ್ಷಿತವಾಗಿ ನಾವು ಕರೆತರ್ತೀವಿ ಅಂತ ಹೇಳಿದೆ. ಆದರೆ ಇವತ್ತು ವಿಮಾನ ಸಂಖ್ಯೆಗಳನ್ನು ನೋಡ್ತಾ ಇದ್ದರೆ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತು ನಾಳಿದ್ದು ಕೂಡ ಇನ್ನಷ್ಟು ವಿಮಾನಗಳು ಅಲ್ಲಿಗೆ ಹೋಗುವ, ಉಕ್ರೇನ್ಗೆ ಅಂತಂದರೆ ರೊಮೇನಿಯಾ, ಹಂಗೇರಿ, ಪೋಲೆಂಡ್, ಸ್ಲೋವಾಕಿಯಾ, ಈಗ 4 ಕಡೆಯಿಂದನೂ ಕೂಡ ಪಿಕ್ ಮಾಡಲಾಗ್ತಿದೆ. ಸೊ ಆ 4 ಕಡೆಗೆ ಇನ್ನೂ ಹೆಚ್ಚು ವಿಮಾನಗಳನ್ನು ಕಳಿಸುವ, ಹೆಚ್ಚು ಜನರನ್ನು ಕರೆತರಿಸುವ ವ್ಯವಸ್ಥೆಗಳು ಆಗ್ತಿದ್ದಾವೆ. ಅದರಿಂದಾಗಿ ಅಲ್ಲಿರುವಂಥ ಎಲ್ಲ ಭಾರತೀಯರನ್ನು ಕರೆತರ್ಬೋದು. ಈಗೇನಪ್ಪ ಅಂತಂದರೆ ಇನ್ನು 2-3 ದಿನದಲ್ಲಿ ಉಕ್ರೇನಿನ ಒಳಗಿರುವ, ಈಗ ಅದರಲ್ಲೂ ಮುಖ್ಯವಾಗಿ ಕೀವ್, ಕಾರ್ಕಿವ್, ಕರ್ಸಿವ್ ನಗರ ಪ್ರದೇಶಗಳಲ್ಲಿ ಇರುವಂಥ ಜನರನ್ನ ಬಾರ್ಡ್ರಿಗೆ ತರಬೇಕು. ಬಾರ್ಡ್ರಿಂದ ಕರ್ಕೊಂಡು ಬರ್ತಿದ್ದಾರೆ ನಿಜ,
ಬಟ್ ಈಗ ಪ್ರಾಬ್ಲಮ್ ಆಗ್ತಿರೋದು ಏನು ಅಂತಂದರೆ ಅಲ್ಲಿ ಆ ಜನ ಬಾರ್ಡ್ರಿಗೆ ಬರೋದು ಅಲ್ಲಿ ಸಮಸ್ಯೆ ಆಗ್ತಿದೆ, ಅಲ್ಲಿ ಸಂಚಾರದ ಸಮಸ್ಯೆ ಆಗ್ತಿದೆ. ರೈಲುಗಳು, ಕೆಲವು ರೈಲು ಮಾರ್ಗಗಳು ಸ್ಥಗಿತಗೊಂಡಿದ್ದಾವೆ. ಯಾಕೆಂದರೆ ಎಲ್ಲ ಕಡೆ ಶೆಲ್ ದಾಳಿಗಳು, ಬಾಂಬ್ ದಾಳಿಗಳು ಆಗ್ತಿರೋದ್ರಿಂದ, ರಷ್ಯಾ ಸೈನಿಕರು ಕೆಲವೊಂದು ಪ್ರದೇಶಗಳನ್ನು ವಶಪಡಿಸಿಕೊಂಡಿರೋದ್ರಿಂದ ಅಲ್ಲಿನ ಸಂಚಾರ ವ್ಯವಸ್ಥೆ ಸುಗಮವಾಗಿ ಇಲ್ಲ. ಅದರ ಪರಿಣಾಮವಾಗಿ ಅಲ್ಲಿ ಯಾರು ಸಿಲುಕಿಕೊಂಡಿದ್ದಾರೋ ಆ ನಾಗರಿಕರು ಗಡಿ ತಲುಪೋದು ಕಷ್ಟ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಭಾರತದ ರಾಯಭಾರಿ ಕಚೇರಿ ಏನು ಹೇಳಿತ್ತು, ಕೀವ್ ನಗರದಲ್ಲಿ ಇನ್ಯಾವ ಭಾರತೀಯರು ಕೂಡ ಇಲ್ಲ ಅಂತ. ಬಟ್ ನಾವು ಇವತ್ತು ಕೂಡ ಒಂದು ವಿಡಿಯೋ ಅಲ್ಲಿಂದ ಬಂದಿದೆ, ಕೀವ್ ನಗರದಲ್ಲಿ ಇದೆ ಅಂತ. ಸೊ ಅದೇ ರೀತಿ ಕಾರ್ಕಿವ್ ನಗರ, ಕರ್ಸೈಲ್ ಪ್ರದೇಶದ ಕೆಲವು ನಗರಗಳಲ್ಲಿ, ಸೊ ಅಲ್ಲಿಂದನೂ ಕೂಡ ಇದೇ ರೀತಿಯ ವಿಡಿಯೋಸ್ಗಳು ಬರ್ತಿದ್ದಾವೆ. ಜನ ಇನ್ನೂ ಅಲ್ಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಿದೆ. ಅವರನ್ನು ಬಾರ್ಡರ್ನಿಂದ ಭಾರತೀಯರನ್ನ ಕರ್ಕೊಂಬರ್ಲಾಗ್ತಿದೆ ಸರಿ, ಬಟ್ ಒಳಗಡೆಯಿಂದ ಬಾರ್ಡರ್ಗೆ ಕರ್ಕೊಂಬರುವಂಥ ಕೆಲಸಗಳು ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಬಟ್ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಸಂಸದೀಯ ಸಮಿತಿಗೆ ತಿಳಿಸಿರುವ ಪ್ರಕಾರ ಇನ್ನು 3 ದಿನದಲ್ಲಿ ಎಲ್ಲ ಭಾರತೀಯರನ್ನು ಕರ್ಕೊಂಡು ಬರುತ್ತಂತೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯದಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ಈ ನೀಟ್ ವಿರುದ್ಧ ಅಭಿಯಾನ ಚುರುಕುಗೊಂಡಿದೆ. ತಮಿಳುನಾಡಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಧ್ವನಿ ಇತ್ತು. ಸ್ಟಾಲಿನ್ ಅವರು ಮುಖ್ಯಮಂತ್ರಿ ಆದ ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟ್ ಬೇಡವೇ ಬೇಡ ನಮ್ಮ ರಾಜ್ಯದಲ್ಲಿ ಅಂತ ಒಂದು ಧ್ವನಿಯನ್ನ ಎತ್ತಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಯೇತರ ರಾಜ್ಯಗಳು ಸಪೋರ್ಟ್ ಅನ್ನ ಮಾಡಿದ್ರು. 12 ಜನ ಮುಖ್ಯಮಂತ್ರಿಗಳು ಇದಕ್ಕೆ ಧ್ವನಿಗೂಡಿಸಿದ್ರು. ಈಗ ನವೀನ್ ಸಾವಾಗ್ತಿದ್ದ ಹಾಗೆ ಕರ್ನಾಟಕದಲ್ಲೂ ಕೂಡ ಈ ಒಂದು ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ಬ್ಯಾನ್ಗೆ ಆಗ್ರಹಿಸಲಾಗ್ತಾ ಇದೆ. ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನ ಪ್ರಶ್ನಿಸಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ದೇಶದಲ್ಲಿ ಸೀಟ್ ಸಿಗದ ವಿದ್ಯಾರ್ಥಿಗಳು ಉಕ್ರೇನ್ಗೆ ಹೋಗ್ತಿದ್ದಾರೆ. ಈಗ ಯುದ್ಧದ ಹಿನ್ನೆಲೆಯಲ್ಲಿ ದೇಶದ ವಿದ್ಯಾರ್ಥಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ನೀಟ್ನಿಂದಾಗಿಯೇ ನವೀನ್ಗೆ ಸೀಟ್ ಸಿಗಲಿಲ್ಲ ಎಂಬ ಆರೋಪ. ದೇಶದಲ್ಲಿ ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನೇ ರದ್ದುಗೊಳಿಸಲಿಕ್ಕೆ ಕೇಳ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗ್ತಾ ಇದೆ ಬ್ಯಾನ್ ನೀಟ್ ಅಂತ, ಹ್ಯಾಶ್ ಬ್ಯಾನ್ ನೀಟ್ ಅಂತ ವಿರೋಧಿ ಕೂಗು ಕೂಡ ಎದ್ದಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ನೀಟ್ನಿಂದ ಎಷ್ಟು ಬಡ ಕುಟುಂಬಗಳು ಇವತ್ತು ಮೆಡಿಕಲ್ಗೆ ಪ್ರವೇಶ ಪಡೆದಿದ್ದಾರೆ ಪಟ್ಟಿಯಟ ಕೇಳಿ. ಇವತ್ತು ನೀಟ್ನಲ್ಲಿ ತೇರ್ಗಡೆ ಆದರೂ ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ತಗೋಬೇಕಾದ್ರೆ 1.5 ಕೋಟಿ ಮೇಲೆ ದುಡ್ಡು ಬೇಕು. ವರ್ಷಕ್ಕೆ 38 ಲಕ್ಷ ರೂಪಾಯಿ ತಗೋತಾರೆ. ಯಾವ ಕುಟುಂಬದ ಬಡ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಓದ್ಲಿಕ್ಕೆ ಸಾಧ್ಯ? 97 ಅಂಕ ಪಡೆದು ಇವತ್ತು ಸೀಟ್ ಸಿಗೋದಿಲ್ಲ ಅಂದರೆ ಇವತ್ತು ಪರಿಸ್ಥಿತಿ ಏನಿದೆ? 97 ಅಂಕನ PU ಎಕ್ಸಾಮ್ನಲ್ಲಿ ತೆಗಿತಾನೆ, ನೀಟ್ನಲ್ಲಿ ಫೇಲ್ ಆಯ್ತಾನೆ. ಕಾರಣ ಏನು? ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಅಧ್ಯಾಪಕರುಗಳಿದ್ದಾರಲ್ಲ, PUC ಓದ್ತಿರ್ತಕ್ಕಂಥ ಮಕ್ಕಳಿಗೆ ಅಧ್ಯಾಪಕರು ಏನು ಪಾಠ ಮಾಡ್ತಾ ಇದ್ದಾರಲ್ಲ, ಅವ್ರ ಕೈನಲ್ಲಿ ಆ ನೀಟ್ ಎಕ್ಸಾಮ್ ಬರೆಸಿ ಅದರಲ್ಲಿ ಎಷ್ಟು ಜನ ತೇರ್ಗಡೆ ಆಗ್ತಾರೆ ಅನ್ನೋದು ನೋಡೋಣ. ಮೆಡಿಕಲ್ ಓದ್ತಕ್ಕಂಥದ್ದಕ್ಕೆ ಬೇಕಿರ್ತಕ್ಕಂಥ ಸಬ್ಜೆಕ್ಟ್ ಇಲ್ಲ ಅಲ್ಲಿ. ಆ ನೀಟ್ ಎಕ್ಸಾಮ್ನಲ್ಲಿ ಕೊಡ್ತಕ್ಕಂಥ ಕ್ವಶನ್ ಇಯರು ಮೆಡಿಕಲ್ಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಈ ಕೋಚಿಂಗ್ ಕ್ಲಾಸ್ ನಡೆಸೋರು ಯಾರು? ಅವ್ರಿಗೆ ದುಡ್ಡು ಮಾಡೋಕ್ಕೆ ತಾನೇ ನೀವು ಮಾಡಿರೋದು ಅಂತ ಒಂದು ದೊಡ್ಡ ದಂಧೆ ಈಗ ಪ್ರಾರಂಭ ಆಗಿದೆ. ಅದರಿಂದ ಇಲ್ಲಿ ಅಶ್ವಥ್ ನಾರಾಯಣ ಅವರ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂಥ ಹೇಳಿಕೆ. ಮೊದಲು ಸರ್ಕಾರ ನಡೆಸ್ತಕ್ಕಂಥವ್ರು ನಿಮ್ಗಳಿಗೆ ಹೇಳ್ತೇನೆ, ಇವತ್ತು ನಮ್ಮ ಒಂದು ರಾಜ್ಯದ ಜನತೆಯ ತೆರಿಗೆ ಹಣದಿಂದ ಕಾಲೇಜುಗಳನ್ನು ಕಟ್ತಾ ಇದ್ದೇವೆ. ಹಲವಾರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಕಟ್ಟಿದ್ದೇವೆ. ನೀಟ್ ಎಕ್ಸಾಮ್ ಪ್ರವೇಶ ಪಡೆದು ಅಲ್ಲಿ ಪಾಸಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ನಮ್ಮ ಜನದ ತೆರಿಗೆ ದುಡ್ಡು, ನಮ್ಮ ಸರ್ಕಾರದ ದುಡ್ಡು, ನಮ್ಮ ಜಲ, ನಮ್ಮ ನೆಲ, ಇಲ್ಲಿ ಓದಕ್ಕೆ ಬರ್ತಕ್ಕಂಥದ್ದು ನೀಟ್ ಎಕ್ಸಾಮ್ನಲ್ಲಿ ಪಾಸ್ ಮಾಡ್ಕೊಂಡು ಉತ್ತರ ಇಂಡಿಯಾ ಮಕ್ಳಿಗೆ ಕೊಡ್ತಾ ಇದ್ದೀರಿ ಸೀಟ್ನ. ನಮ್ಮ ಮಕ್ಕಳಿಗಿಲ್ಲ ಸೀಟು. ಇದು ಇರ್ತಕ್ಕಂಥ ವಾಸ್ತವಾಂಶ. ನಾನು ನೀಟನ್ನ ವಿರೋಧ ಮಾಡ್ತಿದ್ದ ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀಟ್ ಟೀಕಿಸುವಂತವರು ದನದಾಹಿಗಳು. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆ ಇದು. ನೀಟ್ ಮೂಲಕ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಲಾಗ್ತಾ ಇದೆ.
ನೀಟ್ನಿಂದ ಬಡ ಕುಟುಂಬದ ಮಕ್ಕಳು ವೈದ್ಯರಾಗಬಹುದು. ನೀಟ್ ವ್ಯವಸ್ಥೆ ವಿರೋಧಿಸುವಂತವರು ಧನದಾಹಿಗಳು ಅಂತ ಹೇಳಿದ್ದಾರೆ, ವಿರೋಧಿಸುವಂತವರು ದ್ರೋಹಿಗಳು ಅಂತ ಹೇಳಿದ್ದಾರೆ ಅಶ್ವಥ್ ನಾರಾಯಣ. ಇನ್ನು ಏನೇನು ಸರ್ಟಿಫಿಕೇಟ್ಗಳನ್ನ ಕೊಡ್ತಾರೆ ಏನೋ ಗೊತ್ತಿಲ್ಲ. ಅಶ್ವಥ್ ನಾರಾಯಣ ನೀಟನ್ನ ವಿರೋಧ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಯಾವಾಗ ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತು, ಸಾಕಷ್ಟು ರಾಜ್ಯಗಳು ಅದಕ್ಕೆ ಧ್ವನಿಗೂಡಿಸಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಂಸ, ನೀಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೀನ್ ಸಾವನ್ನಪ್ಪಿದ ನಂತರ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು ನೀಟ್ ಪರೀಕ್ಷೆಯ ವಿಚಾರದ ಬಗ್ಗೆ. ನಮ್ಮ ರಾಜ್ಯದಲ್ಲೂ ಬ್ಯಾನ್ ಆಗಬೇಕು ಅನ್ನುವಂಥ ಧ್ವನಿ ಎದ್ದಿದೆ. ಈಗ ಆಲ್ರೆಡಿ ತಮಿಳುನಾಡು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಧ್ವನಿ ಎತ್ತಿತ್ತು. ಕಳೆದ ವರ್ಷ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರು, ಬಿಜೆಪಿ ಏತರ ಮುಖ್ಯಮಂತ್ರಿಗಳು. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ತೀವ್ರಗತಿಯಲ್ಲೇ ಮುನ್ನೆಲೆಗೆ ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಹೌದು ಪೃಥ್ವಿರಾಜ್, ಏನ್ ನವೀನ್ ಸಾವನ್ನಪ್ಪಿದ್ರು ಅದರ ಬೆನ್ನಲ್ಲಿಯೇ ಈ ಒಂದು ನೀಟ್ ಬ್ಯಾನ್ ಆಗ್ಬೇಕು ಅನ್ನುವಂತಹ ವಿಚಾರ ಈಗ ಬಂದಿರುವಂತದ್ದು. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ನಾಯಕರಿರಬಹುದು, ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಒಕ್ಕೊರಲಿನಿಂದ ನಮ್ಗೆ ನೀಟ್ ಬೇಡ ಅಂತ ಹೇಳ್ತಿರುವಂತದ್ದು. ಈ ರೀತಿ ಹೇಳೋದಕ್ಕೂ ಒಂದು ಪ್ರಮುಖ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನೀಟ್ ಎಕ್ಸಾಮ್ ಅನ್ನ ಅಂದ್ರೆ ಆ ವೈದ್ಯಕೀಯ, ದಂತ ವೈದ್ಯಕೀಯ ಎಲ್ಲದಕ್ಕೂ ಕೂಡ ಒಂದು ನೀಟ್ ಎಕ್ಸಾಮ್ ಅನ್ನ ಬರೀಲೇಬೇಕು. ಆ ನೀಟ್ ಎಕ್ಸಾಮ್ ನಲ್ಲೂ ಕೂಡ ಒಂದು ಹೆಚ್ಚು ರ್ಯಾಂಕಿಂಗ್ ಅನ್ನ ಪಡೆದವರಿಗೆ ಮೊದಲ ಆದ್ಯತೆ ಮೇರೆಗೆ ಒಂದು ಮೆಡಿಕಲ್ ಸೀಟ್ ಗಳನ್ನ ಕೊಡಲಾಗುತ್ತೆ. ಅದರಿಂದ ಅವರೇ ಒಂದು ಮಾರ್ಜಿನ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇಷ್ಟು ಒಂದು ಲೆವೆಲ್ ಒಳಗಡೆ ಒಂದು ರ್ಯಾಂಕಿಂಗ್ ಬಂದ್ರೆ ಮಾತ್ರ ಅವ್ರಿಗೆ ಒಂದು ಹೆಚ್ಚಾಗಿ ಒಂದು ಸೀಟ್ಗಳು ಸಿಗುವಂತಹ ಸಾಧ್ಯತೆಗಳಿದೆ ಅಂತ. ಆದ್ರೆ ಅದಕ್ಕೂ ಬಿಲೋ ಬಂದಂತಹವರು ಆ ಖಾಸಗಿ ಒಂದು ಮೆಡಿಕಲ್ ಕಾಲೇಜ್ಗಳಿಗೆ ಹೋಗ್ಬೇಕಾಗುತ್ತೆ. ಈಗಾಗಲೇ ನೋಡಬಹುದು, ನಮ್ಮ ಇಂಡಿಯಾದಲ್ಲಿ ಒಂದು ಮೆಡಿಕಲ್ ಓದಬೇಕು ಅಂದ್ರೆ ಸುಮಾರು 50 ರಿಂದ 60 ಲಕ್ಷ ವೆಚ್ಚ ಆಗುತ್ತೆ. ಆ ಪರ್ ಸೆಮಿಸ್ಟರ್ಗೆ ಏನಲ್ಲ ಅಂದ್ರೂ 12 ರಿಂದ 14 ಲಕ್ಷ ಖರ್ಚಾಗುತ್ತೆ ಒಬ್ಬ ವಿದ್ಯಾರ್ಥಿಗೆ. ಸೊ ಹೀಗಿರ್ಬೇಕಾದ್ರೆ ಮಧ್ಯಮ ವರ್ಗದ ಮಕ್ಕಳು ಒಂದು ವೈದ್ಯಕೀಯ ಅಂದ್ರೆ ಮೆಡಿಕಲ್ ಓದ್ಬೇಕಂದ್ರೆ ತುಂಬಾನೇ ಅದು ಕಷ್ಟ ಒಂದು. ಹೀಗಾಗಿ ಉಕ್ರೇನ್ ದೇಶದಲ್ಲಿ ತುಂಬಾನೇ ಕಡಿಮೆ ಬೆಲೆಗೆ ಒಂದು ಮೆಡಿಕಲ್ ನ ಓದಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಗೆ ನೂರಾರು ಸಾವಿರಾರು ಜನರು ಭಾರತದಿಂದಲೇ ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಈಗ ನವೀನ್ ಮೃತಪಟ್ಟಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅಲ್ಲಿ ಹೋಗದೆ ನಮ್ಗೇನೆ ಇಲ್ಲಿ ಒಂದು ನಮ್ಮ ಲೋಕಲ್ ಅಲ್ಲೇನೆ ಒಂದು ಮೆಡಿಕಲ್ ಸೀಟ್ಗಳು ಸಿಕ್ಕದಿದ್ರೆ ನಾವ್ಯಾಕೆ ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನುವಂತಹ ಮಾತು ಈಗ ಎದ್ದಿರುವಂತದ್ದು. ಖಂಡಿತವಾಗಿ ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಒಂದು 16 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೀತಾರೆ. ಆದ್ರೆ ನಮ್ಮಲ್ಲಿ ಅವೈಲಬಲ್ ಇರುವಂತಹ ಸೀಟ್ಗಳು ಎಷ್ಟು ಅಂತ ಹೇಳಿದ್ರೆ 80 ರಿಂದ 90 ಸಾವಿರ ಸೀಟ್ಗಳು ಮಾತ್ರ. ಅದರಲ್ಲೂ ಕೂಡ ಕೋಟಾಗಳಡಿ ಬರುವಂತವರು ಇರ್ತಾರೆ. ಸೊ ಅವೆಲ್ಲವೂ ಕೂಡ ಹೋದ್ರೆ ಫೈನಲ್ ಆಗಿ ಸಿಗುವಂತದ್ದು ಅಂದ್ರೆ ಆ ಪಬ್ಲಿಕ್ ಗೆ ಸಿಗುವಂತದ್ದು ಒಂದು 35 ಸಾವಿರ ಸೀಟ್ಗಳು ಮಾತ್ರ. ಸೊ ಹೀಗಿರ್ಬೇಕಾದ್ರೆ ಯಾವ ಒಂದು ಸೀಟ್ಗೆ 22 ವಿದ್ಯಾರ್ಥಿಗಳು ಕಾಂಪೀಟ್ ಮಾಡ್ತಾರೆ. ಸೊ ಅದರಲ್ಲಿ ರ್ಯಾಂಕಿಂಗ್ ಯಾರು ಹೆಚ್ಚನ್ನ ಪಡೆದಿರ್ತಾರೋ ಅವ್ರಿಗೆ ಸಿಗುತ್ತೆ. ಹೀಗಾಗಿ ನಮಗೂ ಕೂಡ ಇಲ್ಲಿ ಒಂದಷ್ಟು ಮೆಡಿಕಲ್ ಕಾಲೇಜ್ಗಳನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಆ ಒಂದು ಎಲ್ಲಾ ಕಟ್ಟುಪಾಡುಗಳು ಕೂಡ ಇದೆ. ಸೊ ಇದಕ್ಕೆ ಮೂಲ ಕಾರಣ ಅಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ ರ್ಯಾಂಕಿಂಗ್ ಪಡೆದಿಲ್ಲ ಅನ್ನುವಂಥದ್ದು. ಸೊ ಎಲ್ಲರಿಗೂ ಕೂಡ ಅವರವರದೇ ಒಂದು ಆವರೇಜ್ ಅಥವಾ ಹೈ ಅನ್ನುವಂತಹ ಎಬಿಲಿಟಿ ಇರುತ್ತೆ. ಸೊ ಅದನ್ನ ಒಂದು ಇಟ್ಕೊಂಡು ಈ ಒಂದು ನೀಟ್ ಪರೀಕ್ಷೆನ ಮಾಡಲಾಗುತ್ತೆ. ಆದ್ರೆ ಈಗ ಇರುವಂತದ್ದು ಎಲ್ಲಾ ವಿದ್ಯಾರ್ಥಿಗಳು ಉಕ್ರೇನ್ ನಲ್ಲೇ ಕೂಡ ನೀಟ್ ಎಕ್ಸಾಮ್ ಬರದೇ ಇದ್ರು ಕೂಡ ಕಡಿಮೆ ಮಾರ್ಕ್ಸ್ ಪಡೆದಿದ್ರು ಕೂಡ ಅಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ. ಇಲ್ಲಿ ಯಾಕೆ ಸೀಟ್ ಸಿಗಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದ್ದಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ನೀಟ್ಗೆ ವಿರೋಧವನ್ನ ಮಾಡ್ತಿರುವಂತದ್ದು. ನಮ್ಗೆ ನೀಟೇ ಬೇಡ, ಎಲ್ಲರಿಗೂ ಕೂಡ ಹೆಚ್ಚು ಮೆಡಿಕಲ್ ಕಾಲೇಜ್ಗಳನ್ನ ಇಲ್ಲಿ ಮಾಡಿ ನಮಗೆ ಇಲ್ಲೇ ಒಂದು ಸೀಟ್ ಕೊಟ್ರೆ ನಾವ್ ಯಾಕೆ ಬೇರೆ ದೇಶಕ್ಕೆ ಹೋಗುವಂತದ್ದನ್ನ ಮಾಡ್ಬೇಕು ಅನ್ನುವಂತಹ ಮಾತುಗಳನ್ನ ಈಗ ಹೇಳ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.